ಈಗ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಸಂಸ್ಥೆಯ ಶಾಂತಿ ಮಂತ್ರದೊಂದಿಗೆ ಸಭೆ ಶುರುವಾಗ್ತಾ ಇದೆ. ಅದನ್ನು ನಮ್ಮ ಡಾಕ್ಟರ್ VVS ಅವರು ನಡೆಸ್ಕೊಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇಂದು ಮಾಸ್ತಿಯವರ 18ನೇ ವಾರ್ಷಿಕ ಸ್ಮಾರಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಇಂದಿನ ಉಪನ್ಯಾಸಕರಾದ ಶ್ರೀ ಗುರು ಚನ್ನಬಸಪ್ಪ ಅವರು, ಅವರ ಮಗಳು ಮುಕ್ತಾ, ಅಳಿಯ ಬಸವರಾಜ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಈಗ ಈ ಸಭೆಗೆ ನಮ್ಮ ಡಾಕ್ಟರ್ ಚಿರಂಜೀವಿ ಸಿಂಗ್ರವರು ಬರಬೇಕಾಗಿತ್ತು. ಅವರು ದಾರಿಯಲ್ಲಿ ಸ್ವಲ್ಪ ಏನೋ ತೊಂದರೆ ಅಡಚಣೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದಾರೆ. ಆದರೂ ಅವ್ರಿಗೂ ನಾನು ಸಭೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ಬರೆಸ್ತೇನೆ. ಈಗೊಂದು ವಿಶೇಷ ವಿನಂತಿ. ನಮ್ಮ ಸುಧಾಕರ್ ದರ್ಬೆಯವರು ಏನಾದರೂ ಇಲ್ಲಿ ಬಂದಿದ್ದರೆ ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇಂದಿನ ಬಸವಣ್ಣನವರ ವಚನಗಳನ್ನು ಪ್ರಸ್ತುತಪಡಿಸ್ತಿರುವ ಸುಧಾ ಪ್ರಭಾಕರ್ ಮತ್ತು ರೇವತಿ ಪಾರ್ಥಸಾರಥಿ ತಂಡದವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಶ್ರೀ ರಾಮಸ್ವಾಮಿ ಅವರು ನಮ್ಮ ಎಲ್ಲ ಇದರಲ್ಲೂ ನಮಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ನಮ್ಮ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ಗೌರವ ವಂದನೆಗಳೊಂದಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈಗ ವಚನಗಳ ಪ್ರಸ್ತುತಿ 8 ವಚನಗಳನ್ನ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರಲ್ಲಿ ಸುಧಾ ಪ್ರಭಾಕರ್, ರೇವತಿ ಪಾರ್ಥಸಾರಥಿಯವರು ಪ್ರಸ್ತುತಪಡಿಸ್ತಾರೆ. ಪಕ್ಕವಾದ್ಯದಲ್ಲಿ ಕಾರ್ತಿಕ್ ಅವರು ತಬಲದಲ್ಲೂ, ಕೀಬೋರ್ಡ್ನಲ್ಲಿ ನಾಗಭೂಷಣ್ ಉಡುಪ ಅವರು ಪಾಲ್ಗೊಳ್ಳಲಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆಯ ನಂತರ ಅವರು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸುಧಾ ಪ್ರಭಾಕರ್ ಅವರು, ರೇವತಿ ಪಾರ್ಥಸಾರಥಿ ಅವರು, ನಾಗಭೂಷಣ ಉಡುಪ ಅವರು ಹಾಗೂ ಕಾರ್ತಿಕ್ರವರು. ಇಂದು ಬಸವಣ್ಣನವರ ವಚನಗಳನ್ನ 8 ವಚನಗಳನ್ನ ಇವರು ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಡೋದಕ್ಕೆ. ಈಗದು ಯಾವ ವಚನಗಳು ಯಾವ ರಾಗದಲ್ಲಿ ಹಾಡ್ತಾ ಇದ್ದಾರೆ, ಅದಕ್ಕೆ ಮಾಸ್ತಿಯವರು ಏನು ಶೀರ್ಷಿಕೆ ಕೊಟ್ಟಿದ್ರು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೆಯಾಗಿ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಶುದ್ಧ ಸಾರಂಗರಾಗದಲ್ಲಿ ಹಾಡ್ತಾರೆ. ಅದಕ್ಕೆ ಮಾಸ್ತಿಯವರು ದ ಟ್ರೂ ಡಿವೋಟಿ ಅಂತ ಶೀರ್ಷಿಕೆ ಕೊಟ್ಟಿದ್ದರು.
ಎರಡನೇದಾಗಿ ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯ ಬಠಿಯಾರ್ ರಾಗದಲ್ಲಿ ಹಾಡ್ತಾರೆ. ಅದಕ್ಕೆ ಮಾಸ್ತಿಯವರು ದ ಗಾಡ್ ಇನ್ ಮೀ ಅಂತ ಇದು ಕೊಟ್ಟಿದ್ದಾರೆ. ಮೂರನೇದಾಗಿ ಜಗದಗಲ ಮುಗಿಲಗಲ ಮಿಗೆಯಗಲ ಹಮೀರ್ ಕಲ್ಯಾಣಿ ರಾಗದಲ್ಲಿ ಹಾಡ್ತಾ ಇದ್ದಾರೆ. ಇದಕ್ಕೆ ಮಾಸ್ತಿಯವರು ಗಾಡ್ ಇನ್ಫಿನಿಟ್ಲಿ ಗ್ರೇಟ್ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ನಾಲ್ಕನೇದಾಗಿ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕಲ್ಯಾಣ ವಸಂತ ರಾಗದಲ್ಲಿ ಹಾಡ್ತಾರೆ. ಇದಕ್ಕೆ ಮಾಸ್ತಿಯವರು ಎ ಪ್ಯೂರ್ ಹಾರ್ಟ್ ದ ಅಬೋರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಐದನೇದಾಗಿ ಆಡಿಹರಯ್ಯ ಆಡಿಹರಯ್ಯ ಮನಬಂದ ಪರಿಯಲ್ಲಿ ಮೋಹನ ರಾಗ. ಇದಕ್ಕೆ ಮಾಸ್ತಿಯವರು ಟೇಕ್ ರೆಫ್ಯೂಜ್ ಇನ್ ಗಾಡ್ ಅಂತ ಹೇಳ್ತಾರೆ. ಆರನೇದಾಗಿ ಆಸತ್ತೆ ಆಲಿಸಿದೆ ನೆಂದಡೆ ಮಣದು ಬೃಂದಾವನಿ ರಾಗ. ಇದಕ್ಕೆ ಮಾಸ್ತಿಯವರು ವರ್ಲ್ಡ್ಲಿ ಲೈಫ್ ಅಂತ ಹೇಳ್ತಾರೆ. ಏಳನೇದಾಗಿ ತನ್ನಿಚ್ಛೆಯ ನುಡಿದಡೆ ಮೆಚ್ಚೋದಿ ಮನವು ಅಖೀರ್ ಭೈರವ ರಾಗದಲ್ಲಿ ಹಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಮಾಸ್ತಿಯವರು ವರ್ಲ್ಡ್ಲಿ ಲೈಫ್ ಅಂತ ಇದು ಮಾಡಿದ್ದಾರೆ. ಎಂಟನೆಯದಾಗಿ ಹಡಿದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಯಮನ್ ಕಲ್ಯಾಣಿ ರಾಗದಲ್ಲಿ. ಇದಕ್ಕೆ ಮಾಸ್ತಿಯವರು ಗಿವ್ ಡೋಂಟ್ ಲೆಂಡ್ ಅಂತ ಹೇಳ್ತಾರೆ. ಈಗ ವಚನಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಸಂಗೀತದಿಂದ. ಕೈ ಮುಗಿವಾತನೇ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಜಗವ ಸುತ್ತಿಪುದು ನಿನ್ನ ಮಾಯೆಯ ಜಗವ ಸುತ್ತಿಪುದು ನಿನ್ನ ಮಾಯೆಯ ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ ಜಗವ ಸುತ್ತಿಪುದು ನಿನ್ನ ಮಾಯೆಯ ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದಾನು ನೀನು ಜಗಕ್ಕೆ ಬಲ್ಲಿದಾನು ಆನು ನಿನಗೆ ಬಲ್ಲಿದನು ಕಂಡಯ್ಯ
ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕಂಡಯ್ಯ. ಜಗವ ಸುತ್ತಿಪುದು ನಿನ್ನ ಮಾಯೆಯ, ಜಗವ ಸುತ್ತಿಪುದು ನಿನ್ನ ಮಾಯೆಯ. ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ. ಎನ್ನೊಳಗೆ ನೀನಡಗಿದೆ, ಎನ್ನೊಳಗೆ ನೀನಡಗಿದೆ. ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ. ಎನ್ನೊಳಗೆ ನೀನಡಗಿದೆ, ಎನ್ನೊಳಗೆ ನೀನಡಗಿದೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದಲೇ ಅತ್ತತ್ತ ನಿಮ್ಮ ಶ್ರೀಮಕುಟ. ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮಕುಟ. ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ. ಕೂಡಲ ಸಂಗಮ ದೇವಯ್ಯ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ. ಕೂಡಲ ಸಂಗಮ ದೇವಯ್ಯ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ.
ಸಂಗಮ ದೇವ ಕೂಡಲ ಸಂಗಮ ದೇವ ಆಡಿ ಹರಯ್ಯ ಹಾಡಿ ಹರಯ್ಯ ಆಡಿ ಹರಯ್ಯ ಹಾಡಿ ಹರಯ್ಯ ಮನ ಬಂದ ಪರಿಯಲಿ ಹಾಡಿ ಹರಯ್ಯ ಹಾಡಿ ಹರಯ್ಯ ಮನ ಬಂದ ಪರಿಯಲಿ ಹಾಡಿ ಹರಯ್ಯ ಹಾಡಿ ಹರಯ್ಯ ಹಾಡಿ ಹರಯ್ಯ ಹಾಡಿ ಹರಯ್ಯ ಹಾಡಿ ಹರಯ್ಯ ಹಾಡಿ ಶಿವ ಶರಣರ ಮುಂದೆ ಆಡಿ ಹರಯ್ಯ ಆಡಿ ಹರಯ್ಯ ಶಿವ ಶರಣರ ಮುಂದೆ ಆಡಿ ಹರಯ್ಯ ಹಾಡಿ ಹರಯ್ಯ ತೋಡಂಗಿಯಾಟವನಾಡಿದ ತೋಡಂಗಿಯಾಟವನಾಡಿದ ಭಕ್ತಂಗೆ ಬೇಡಿದ ನೀವು ನಮ್ಮ ಕೂಡಲ ಸಂಗಮ ದೇವ ಶಿವ ಶರಣರ ಮುಂದೆ ಹಾಡಿ ಹರಯ್ಯ ಹಾಡಿ ಹರಯ್ಯ ಶಿವ ಶರಣರ ಮುಂದೆ ಹಾಡಿ ಹರಯ್ಯ ಹಾಡಿ ಹರಯ್ಯ ಕೋಡಂಗಿಗಾಟವನಾಡಿದ ಭಕ್ತಂಗೆ ಬೇಡಿದ ನೀವು ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಆಸಕ್ತಿ ಅಲಸಿದೆನೆಂದಡೆ ಮಾಡದು ಆಸಕ್ತಿ ಅಲಸಿದೆನೆಂದಡೆ ಮಾಡದು ಬೇಸತ್ತೆ ಬೆಂಬಿದ್ದೆನೆಂದಡೆ ಮಾಡದು ಆಸಕ್ತಿ ಅಲಸಿದೆನೆಂದಡೆ ಮಾಡದು ಬೇಸತ್ತೆ ಬೆಂಬಿದ್ದೆನೆಂದಡೆ ಮಾಡದು ಆಸಕ್ತಿ ಅಲಸಿದೆನೆಂದಡೆ ಮಾಡದು ಏವೆನೇವೆನೆಂದಡೆ ಮಾಡದು ಏವೆನೇವೆನೆಂದಡೆ ಮಾಡದು ಕಾಯದ ಕರ್ಮದ
ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಮೆಚ್ಚುದೀ ಮನವು ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಮೆಚ್ಚುದೀ ಮನವು ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗೆ ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗೆ ತನ್ನಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಮೆಚ್ಚುದೀ ಮನವು ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ತನ್ನಿಚ್ಛೆಯ ನುಡಿದಡೆ ಮೆಚ್ಚುದೀ ಮನವು ಆಶೆಯೆಂಬ ಪಾಶದಲ್ಲಿ ಭಾವಬಂಧನನಾಗಿದ್ದೆನಯ್ಯ ಆಶೆಯೆಂಬ ಪಾಶದಲ್ಲಿ ಭಾವಬಂಧನನಾಗಿದ್ದೆನಯ್ಯ ಸಕೃತು ನಿಮ್ಮ ನೆನೆಯಲು ಎನಗೆ ತೆರವಿಲ್ಲವಯ್ಯ ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ ಸಂಸಾರ ಬಂಧನವನು ಮಾಣಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ಭಕ್ತ ಜನ ಮಾನೋವಲ್ಲಭ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಹಡೆದೊಡವೆ ವಸ್ತುವನ್ನು ದೃಢ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು
ಬಂದದೊಂದು ಲೇಸು ಬಾರದಿದ್ದಡೆ ರಾಡು ಲೇಸು ಅಲ್ಲಿ ತಡೆಯು ಲಿಂಗಕ್ಕೆ ಬೋನ ಇಲ್ಲಿ ತಡೆಯು ಲಿಂಗಕ್ಕೆ ಬೋನ ಅಡೆದೊಡವೆ ವಸ್ತುವನು ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ಕಡಬಡ್ಡಿಯ ಕೊಡಲಾಗದು. ಲಿಂಗದೊಡವೆ ಲಿಂಗಕ್ಕೆ ಸಾರಿತಾಗಿ ಬಂದೀತೆಂಬ ಪರಿಣಾಮವಿಲ್ಲ ಬಾರದೆಂಬ ದುಃಖವಿಲ್ಲ. ಲಿಂಗದೊಡವೆ ಲಿಂಗಕ್ಕೆ ಸಾರಿತಾಗಿ ಬಂದೀತೆಂಬ ಪರಿಣಾಮವಿಲ್ಲ ಬಾರದೆಂಬ ದುಃಖವಿಲ್ಲ. ಇದು ಕಾರಣ ಕೂಡಲ ಸಂಗಮ ದೇವ. ಇದು ಕಾರಣ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗಲ್ಲದೆ ಕಡಬಟ್ಟಿಯ ಕೊಡಲಾಗದು ಕಡಬಟ್ಟಿಯ ಕೊಡಲಾಗದು. ಇದು ಕಾರಣ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗಲ್ಲದೆ ಕಡಬಟ್ಟಿಯ ಕೊಡಲಾಗದು ಕಡಬಟ್ಟಿಯ ಕೊಡಲಾಗದು. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಸುಧಾ ಪ್ರಭಾಕರ್, ರೇವತಿ ಪಾರ್ಥಸಾರಥಿ, ಕಾರ್ತಿಕ್ ಮತ್ತು ನಾಗಭೂಷಣ್ ಅವ್ರಿಗೆ ಧನ್ಯವಾದಗಳು. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಈ 18 ವರ್ಷದ ಕೆಳಗೆ ನಾವು ಈ ಪಂಚಕನ ಶುರು ಮಾಡಿದ್ವಿ, ಮಾಸ್ತಿಯವರ ವಿಶೇಷ ವಾರ್ಷಿಕ ಇದನ್ನು. ಆಗ ಮೊದಲಿನಿಂದಲೂ ನಮ್ಮ ಜೊತೆ ಹಾಡ್ಕೊಂಡು ಬಂದವರು ರೇವತಿ ಪಾರ್ಥಸಾರಥಿ ಮತ್ತು ಸುಧಾ ಪ್ರಭಾಕರ್ ಅವರು. ಅದೊಂದು ಹೆಗ್ಗಳಿಕೆ ನಮಗೆ ಇವತ್ತು. ಸುಭಾಷ್ ಇಲ್ಲಿ ಅದನ್ನು ಟೇಬಲ್ ಚೇಂಜ್ ಮಾಡ್ತೀನಿ. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂಥ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ಹಿರಿಯರೇ, ಗಣ್ಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಉಪನ್ಯಾಸಕರು ಸನ್ಮಾನ್ಯ ಶ್ರೀ ಗೋರು ಚನ್ನಬಸಪ್ಪರವರು. ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ ಕಳೆದ ಒಂದು 6-7 ದಶಕಗಳಿಂದ ಮನೆಗಳಲ್ಲಿ ಶಾಶ್ವತವಾಗಿ ಕನ್ನಡದ ಪರಿಚಾರಕೀಯ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಹೆಸರು ಗೋರು ಚನ್ನಬಸಪ್ಪರವರು. ಇವರು ಗೋರೂಚ ಅಂತಲೇ ನಮ್ಮ ನಾಡಿನ ಉದ್ದಕ್ಕೂ ಚಿರಪರಿಚಿತರು. ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ, ಇವತ್ತಿನ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರಿನ ಮುಂದೆ ಅಧ್ಯಕ್ಷರು, ಅನುಭವ ಮಂಟಪ ನಿರ್ಮಿಸುವ ತಜ್ಞರ ಸಲಹಾ ಸಮಿತಿ, ಗೌರವ ಸಲಹೆಗಾರರು,
ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರು, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಮುದ್ರಿಸಲಾಗಿದೆ. ಆದರೆ ಅವರ ಬಹುಮುಖ ಪ್ರತಿಭೆಯ ಮತ್ತು ಸುಮಾರು 7 ದಶಕಗಳಲ್ಲಿ ಸಮಾಜಮುಖಿ ಜೀವನದ ಒಂದು ಪಕ್ಷಿ ನೋಟವನ್ನು ನಿಮಗೆ ಪರಿಚಯಿಸಬೇಕು ಅಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ಈ ಸಮಾರಂಭದ ಒಂದು ಸಂದರ್ಭ ಮತ್ತು ಸಮಯದ ಇತಿಮಿತಿಗಳನ್ನು ನಾನು ಗಮನದಲ್ಲಿಟ್ಕೊಂಡು ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾತ್ರ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಯುತರ ಪೂರ್ತ ಹೆಸರು ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ. ಜನನ ಮೇ 18, 1930. ಅಂದರೆ ಇವತ್ತಿಗೆ, ಅಂದರೆ ಈಗ 87ರ ಯುವಕರು, ಅವರು 87ರ ಹರೆಯದ ಯುವಕರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ವಯಸ್ಸಿನಲ್ಲಿ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಬಹಳ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ, ನಮ್ಮಂಥವ್ರನ್ನು ನಾಚಿಸುವಂತಹ ಮತ್ತು ನಮ್ಮಂಥವ್ರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಹಿರಿಯರವರು. ಹೀಗಾಗಿ 87ರ ಹರಿಯದ ಯುವಕರು ಅಂತ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ, ಬೀರೂರು ಈ ಊರುಗಳಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದು 1944ರಿಂದ 48ರವರೆಗೆ, ದಯವಿಟ್ಟು ಗಮನಿಸಿ, ಅಂದರೆ ತಮ್ಮ 14ನೇ ವಯಸ್ಸಿನಿಂದ 18ನೇ ವಯಸ್ಸಿನವರೆಗೆ ಅಜ್ಜಂಪುರ, ಬೀರೂರು, ಕಡೂರು, ಮಾಯಕೊಂಡ ಈ ಸ್ಥಳಗಳಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಂಥವರು. ಕೇವಲ ಸಾಮಾನ್ಯವಾಗಿ ಆಡ್ಕೊಂಡಿರಬೇಕಾದಂಥ ವಯಸ್ಸು, ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಧುಮುಕಿದವರು. ಮುಂದೆ 1948ರಲ್ಲಿ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಾಗಿ ಶಿಕ್ಷಣ ಇಲಾಖೆಗೆ ಪಾದಾರ್ಪಣ ಮಾಡಿ 40 ವರ್ಷಗಳ ಕಾಲ ಸಮುದಾಯ ಅಭಿವೃದ್ಧಿ ಇಲಾಖೆಯ ಸಮಾಜ ವಿಸ್ತರಣಾಧಿಕಾರಿ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹಾಯಕ, ನಂತರ ಉಪಸಂಪಾದಕರಾಗಿ, ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಮಿತಿಯ ಆಹ್ವಾನಿತ ಸಂಚಾಲಕ, ಹೀಗೆ ಹಲವಾರು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾರ್ಯಭಾರಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ 1988ರ ಮೇ 18ರಂದು, ಅಂದರೆ ಅವರು ಯಾವ ದಿನ ಜನ್ಮವಾಯಿತೋ ಅದೇ ದಿನ ನಿವೃತ್ತಿಯನ್ನು ಹೊಂದಿರತಕ್ಕಂಥದ್ದು. ಅದು ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಮೇ 18ರಂದು ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಈ ಜವಾಬ್ದಾರಿಗಳ ಜೊತೆಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಇವರು ಪಾತ್ರವಹಿಸಿದರು. 1975ರಿಂದ 77ವರೆಗೆ ಜಾನಪದ ವಿಭಾಗದ ಸಂಚಾಲಕರಾಗಿ ಪ್ರಾರಂಭವಾದ ಇವರ ಕನ್ನಡ ಪರ ಕಾಯಕ ಗೌರವ ಕಾರ್ಯದರ್ಶಿಗಳಾಗಿ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ, ಪರಿಷತ್ತಿನಲ್ಲಿ ಪ್ರಥಮ ಬಾರಿಗೆ ಬಂಡಾಯ ಸಾಹಿತ್ಯ ಸಮಾವೇಶದ ಆಯೋಜಕರಾಗಿ, ಕೊನೆಗೆ 1992ರಿಂದ 95ರವರೆಗೆ ಅಧ್ಯಕ್ಷ ಸ್ಥಾನದ ಕಾರ್ಯ ನಿರ್ವಹಿಸುವವರೆಗೆ ಇವರ ಕಾರ್ಯಪ್ರವೃತ್ತಿ ಅಥವಾ ಕಾರ್ಯವ್ಯಾಪ್ತಿ ವಿಸ್ತಾರಗೊಂಡಿತು. ಇವರ ಅಧ್ಯಕ್ಷ ಅವಧಿಯಲ್ಲಿ ಬಹಳ ಮುಖ್ಯವಾಗಿ ನಾನು ನಿಮಗೆ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಯೋಜನೆಯನ್ನು ಕೈಗೊಂಡರು. ಅದು ಒಬ್ಬ ಕನ್ನಡಿಗ ₹1 ಅಮೃತ ನಿಧಿ ಸಂಗ್ರಹ ಯೋಜನೆ. ಇದನ್ನು ನಾನು ಸ್ವತಃ ಕಣ್ಣಾರೆ ಕಂಡಂಥವನು. ನಮ್ಮ ಸಂಸ್ಥೆಗೆ ಅವರು ₹1 ಆ ನಿಧಿ ಸಂಗ್ರಹಕ್ಕೆ ಬಂದಾಗ ನಾವೆಲ್ಲರೂ ಬಹಳ ಅಭಿಮಾನದಿಂದ ಆ ₹1 ಸಂಗ್ರಹಿಸಿ ಅವರಿಗೆ ಕೊಟ್ಟಿದ್ವಿ. ಅಷ್ಟೇ ಅಲ್ಲ, ಬಹಳ ಸಂತೋಷ ಆಗಿತ್ತು ಈ ಒಂದು ರೀತಿಯಲ್ಲಿ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ಅಂತ. ಈಗ ಈ ಕೊಠಡಿಯಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವಾಗ ಜ್ಞಾಪಿಸ್ಕೊಂಡ್ರು, ಆ ಯೋಜನೆ ಯಶಸ್ವಿಯಾಗಿದ್ದರೆ ₹10 ಕೋಟಿ ನಮ್ಮ ಪರಿಷತ್ತಿಗೆ ಇಡುಗಂಟಾಗಿರ್ತಾ ಇತ್ತು. ಯಾರ ಮುಲಾಜು ಇಲ್ಲದೆ, ಸರ್ಕಾರದ ಹಂಗಿಲ್ಲದೆ ಪರಿಷತ್ತು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ಬೋದಾಗಿತ್ತು ಅಂತ. ಆದರೆ ಆ ಯೋಜನೆ ಅದೇಕೋ ಆಗಲಿಲ್ಲ. ನೀವು ನಮ್ಮ ಬೆಂಗಳೂರಿನ, ನಮ್ಮ ರಾಜ್ಯದ ಇತಿಹಾಸವನ್ನು ನೀವು ಸ್ವಲ್ಪ ಹಾಗೇ ಕೆದಕೊಂಬಂದರೆ ಅನೇಕ ಮಹನೀಯರು ಅದ್ಭುತವಾದಂಥ ಯೋಜನೆಗಳನ್ನು ತಯಾರಿಸ್ತಾರೆ. ಅದೇನು ದೈವೇಚ್ಛೆ ಇರೋದಿಲ್ಲ ಅಂತ ಕಾಣಿಸುತ್ತೆ. ಅನೇಕ ಯೋಜನೆಗಳು ಹಾಗೇನೆ ಕಣ್ಮರೆಯಾಗಿ ಹೋಗುತ್ತೆ. ಬಹುಶಃ ಅಂಥ ಒಂದು ಬಹಳ ಪ್ರಮುಖವಾದಂಥ ಯೋಜನೆ ಇದಾಗಿತ್ತು. ಇದಲ್ಲದೆ ಪ್ರಥಮ ಬಾರಿಗೆ ತಾಂತ್ರಿಕ ಸಾಹಿತ್ಯ ಪ್ರಾತ್ಯಕ್ಷತೆ, ನಾಡಗೀತೆಗಳ ಧ್ವನಿ ಸುರುಳಿ ನಿರ್ಮಾಣ, ನಿರಂತರ ಮಾಸಿಕ ಸಂಶೋಧನಾ ಉಪನ್ಯಾಸ, ಡಾಕ್ಟರ್ ಪೂತಿನ, ಡಾಕ್ಟರ್ ವಿಕ್ರು ಗೋಕಾಕ್ ಸೇರಿದಂತೆ ಕೆಲವು ಹೆಸರಾಂತ ಸಾಹಿತಿಗಳಿಗೆ ಗೌರವ ಸದಸ್ಯತ್ವ ಪ್ರದಾನ, ಹೊರ ರಾಜ್ಯಗಳಲ್ಲಿ ಸಾಹಿತ್ಯ ವಿನಿಮಯ ವಿಚಾರ ಸಂಕಿರಣ, ಕೊಪ್ಪಳ
ಮಂಡ್ಯ, ಮುಧೋಳ ಇಂಥ ಕಡೆಗಳಲ್ಲಿ ಅಖಿಲ ಭಾರತ ಸಮ್ಮೇಳನಗಳು, ಪರಿಷತ್ತನ್ನು ಸರ್ಕಾರದ ಅನುದಾನದ ವ್ಯಾಪ್ತಿಗೆ ತಂದಿದ್ದು 120ಕ್ಕೂ ಹೆಚ್ಚು ಗ್ರಂಥಗಳ ಪ್ರಕಟಣೆ, ಪ್ರಥಮ ಬಾರಿಗೆ ತಾಲೂಕು ಘಟಕಗಳ ರಚನೆ, ಹೀಗೆ ಪರಿಷತ್ತಿನ ಇವರ ಸಾಹಿತ್ಯ ಪರಿಚಾರಿಕೆಯ ಕೆಲಸ ಇದೆಯಲ್ಲ ಬಹಳ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಶ್ರೀಯುತರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಹಂಪಿ ವಿಶ್ವವಿದ್ಯಾನಿಲಯ, ಪಂಪ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳ ಆಯ್ಕೆ ಸಮಿತಿಗಳಲ್ಲಿ ಸದಸ್ಯತ್ವವನ್ನು ವಹಿಸಿದ್ದಾರೆ. ಹಾಗೆಯೇ 1995ರಿಂದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಗ್ರಂಥ ಪ್ರಕಟಣೆ, ಹೊರ ರಾಜ್ಯಗಳಲ್ಲಿ ಶಾಖೆಗಳ ಸ್ಥಾಪನೆ, ರಾಷ್ಟ್ರ ಮಟ್ಟದಲ್ಲಿ 9 ಶರಣ ಸಾಹಿತ್ಯ ಸಮ್ಮೇಳನಗಳ ಆಯೋಜನೆ, ಶರಣ ಕ್ಷೇತ್ರಗಳ ದಾಖಲೀಕರಣ ಮುಂತಾದ ಹಲವಾರು ಕ್ರಿಯಾತ್ಮಕ ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಇನ್ನು ಸ್ವತಃ ಉನ್ನತ ಚಿಂತಕರು, ಕ್ರಿಯಾಶೀಲರು ಆಗಿರ್ತಕ್ಕಂಥ ಗೋರುಚಾರ್ ಅವರು ಜಾನಪದ ಸಂಗ್ರಹ, ಸಂಪಾದಿತ ಕೃತಿಗಳು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿರುವರ್ತಕ್ಕಂಥ ಕೃತಿಗಳ ಸಂಖ್ಯೆ ಬಹಳ ದೊಡ್ಡದಾಗಿವೆ. ಬೆಳ್ಳಕ್ಕಿ ಹಿಂಡು, ಅಕ್ಕ ಮಹಾದೇವಿ, ನೇತ್ರದಾನಿ ಮೋದಿ ಸೇರಿದಂತೆ ಇವರ ಹಲವಾರು ಸ್ವರಚಿತ ಕೃತಿಗಳು ಸಹೃದಯರ ಮನೆಗಳಲ್ಲಿ ಶಾಶ್ವತವಾಗಿ ನಿಲ್ಲಿಸಿವೆ. ಇನ್ನು ಚಲನಚಿತ್ರ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಸಾಕು ಮಾಡುವ ಶಿವನೇ, ಚಿನ್ನಾರಿ, ಚನ್ನಮ್ಮನ ಸಂಸಾರ ಮುಂತಾದ ಚಿತ್ರಗಳು ಹಾಗೂ 50ಕ್ಕೂ ಹೆಚ್ಚು ಸಾಕ್ಷ್ಯ ಚಿತ್ರಗಳಿಗೆ ಇವರ ಸಾಹಿತ್ಯ ಮತ್ತು ನಿರ್ದೇಶನದ ಭಾಗ್ಯ ದೊರಕಿವೆ. ಇವೆಲ್ಲದರೊಂದಿಗೆ ಶ್ರೀಯುತರು ಪತ್ರಿಕಾ ಸಂಪಾದಕರಾಗಿ, ಅನೇಕ ಸಾರ್ವಜನಿಕ ಸಂಸ್ಥೆಗಳು, ಸಮಾರಂಭಗಳ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಸಮ್ಮೇಳನಾಧ್ಯಕ್ಷರಾಗಿ, ಯೋಜನಾಧಿಕಾರಿಗಳಾಗಿ, ಸದಸ್ಯರಾಗಿ ಅವುಗಳೆಲ್ಲರ ಯಶಸ್ಸಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ. ಇವೆಲ್ಲವೂ ಅವರ ಸಂಘಟನಾ ಶಕ್ತಿಗೆ ಉದಾಹರಣೆಗಳಾಗಿವೆ. ಇನ್ನು ಕನ್ನಡ ಆಡಳಿತ ಭಾಷೆ, ಶಿಕ್ಷಣ ಮಾಧ್ಯಮ ಮತ್ತು ನೆಲ ಜಲ ಸಂಬಂಧದ ಹೋರಾಟಗಳು, ಜನ್ಮಸ್ಥಳ ಗೋಂಡೆದಳ್ಳಿಯ ಕುಡಿಯುವ ನೀರಿನ ವ್ಯವಸ್ಥೆ, 47 ಗಡಿ ತಾಲೂಕುಗಳಲ್ಲಿ ಕನ್ನಡ ನುಡಿ, ಕನ್ನಡ ಗಡಿ ಬಾಂಧವ್ಯ ಜಾಥಾ ವ್ಯವಸ್ಥೆ, ಹೀಗೆ 10 ಐತಿಹಾಸಿಕ ಸಂದರ್ಭಗಳ ಸಂಘಟನೆಗಳಲ್ಲಿ ಮಂಚೂಣಿಯಲ್ಲಿದ್ದು ಮುಂಭಾಗದಲ್ಲಿದ್ದು ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿದ್ದಾರೆ. ಹೀಗೆ ಕನ್ನಡ ನಾಡು, ನುಡಿ, ಜಲ, ನೆಲದ ಪರಿಚಾರಿಕೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಇವರನ್ನು ಹಲವಾರು ಪ್ರಶಸ್ತಿಗಳು, ಸತ್ಕಾರಗಳು, ಸನ್ಮಾನಗಳು ಆರಿಸಿ ಬಂದಿವೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಇವರಿಗೆ ಸಂದಿರುವ ಗೌರವ ಸತ್ಕಾರ ಸಮಾರಂಭಗಳು ಪಟ್ಟಿ ಅದು ಸಹ ದೊಡ್ಡದಾಗಿದೆ. ಒಂದು ಮಾತು ಹೇಳ್ತೀನಿ, ಆಯಾ ಸಂಘ ಸಂಸ್ಥೆಗಳನ್ನು ಇವರನ್ನು ಸತ್ಕರಿಸುವ ಮೂಲಕ ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಿವೆ. ಇಂತಹ ಒಬ್ಬ ಮಹಾನ್ ಕನ್ನಡಿಗರು, ಮಹಾನ್ ವ್ಯಕ್ತಿ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಮಾಸ್ತಿ ಸಂಸ್ಥೆಗಳು, ಗೋಖಲೆ ಸಾರ್ವಜನಿಕ ಸಂಸ್ಥೆ ಮತ್ತು ಇಲ್ಲಿ ನೆಲೆದಿರ್ತಕ್ಕಂಥ ನೀವೆಲ್ಲರೂ ಸಹೃದಯರು, ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸನ್ಮಾನ್ಯರಾದಂಥ ಹಿರಿಯರಾದಂಥ ಗೋರು ಚನ್ನಬಸಪ್ಪ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸಂಸ್ಥೆಯ ಪರವಾಗಿ ಸುರೇಶ್ ಮೋಹನರ್ ಅವರಿಗೆ ಗೌರವ ಅರ್ಪಣೆ. ಈಗ ಪುಸ್ತಕದ ಲೋಕಾರ್ಪಣೆ ಗೋರುಚಾರ್ ಅವರೇ. ಈಗ ನಮ್ಮ ಮಾನ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಸೇಯಿಂಗ್ಸ್ ಆಫ್ ಬಸವಣ್ಣ ಬಗ್ಗೆ ಕೆಲವು ಮಾತನಾಡ್ತಾ ಇದ್ದಾರೆ. ಶ್ರೀಯುತರು ವಿಜಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು. ಶ್ರೀಯುತರನ್ನು ಮಾಸ್ತಿ ಅಧ್ಯಯನ ಪೀಠ 2002ರಲ್ಲಿ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ಇಂಗ್ಲೆಂಡ್ ಕಳಿಸ್ಕೊಟ್ಟಿತ್ತು. ಆಗ ಅವರು ಶಾಸನ ಶಿಲ್ಪಿ BL ರೈಸ್ರವರ ಬಗ್ಗೆ ಬರೆದ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಬಂದಿದೆ. ಶ್ರೀಯುತರು ಶ್ರೀನಿವಾಸ ಹಾವನೂರರ ಶಿಷ್ಯರು. ಈಗ ಶ್ರೀಯುತರು ಬಸವಣ್ಣನವರ ಪುಸ್ತಕದ ಬಗ್ಗೆ, ತಾವು ನಡೆಸಿದ ಸಂಶೋಧನೆಯ ಬಗ್ಗೆ ಕೆಲವು ಮಾತನಾಡ್ತಾ ಇದ್ದಾರೆ. ಸಭೆಗೆ ನಮಸ್ಕಾರ. ಮಾಸ್ತಿಯವರ ಸಪಾದ
ಜನ್ಮ ಶತಮಾನೋತ್ಸವದ ಕೊನೆಯ ಹಂತಕ್ಕೆ ಬಂದಿರುವ ಈ ಹಂತದಲ್ಲಿ ಒಂದು ಅತ್ಯಂತ ಅಪರೂಪವಾದಂತಹ ಕೃತಿಯ ಜೊತೆಗೆ ನನ್ನ ಹೆಸರು ತಳುಕಾಗಿರೋದು ನನಗೆ ತುಂಬ ಸಂತೋಷವನ್ನು ಸಮಾಧಾನವನ್ನು ಕೊಟ್ಟಿದೆ ಅನ್ನೋದನ್ನು ನಾನು ಹೇಳಬೇಕು. ಇದರ ಬಗ್ಗೆ ತುಂಬ ಹೆಚ್ಚಿಗೆ ಮಾತಾಡದೆ ಈ ಪುಸ್ತಕ ಈ ರೂಪಕ್ಕೆ ಹೇಗೆ ಬಂತು ಅನ್ನೋದಷ್ಟನ್ನು ಮಾತ್ರ ನಾನು ನಿಮ್ಮ ಮುಂದೆ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ, ಮಾಸ್ತಿಯವರು ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಸಾಹಿತ್ಯದ ಹಲವು ಕ್ಷೇತ್ರಗಳಲ್ಲಿ. ಆದರೆ ಯಾಕೋ ಅಂತಹ ಹಿರಿಯರನ್ನು ಕೂಡ ಕೆಲವು ಕೆಟ್ಟ ಹೆಸರುಗಳು ಬಿಡಲಿಲ್ಲ. ವೀರಶೈವ ಧರ್ಮದ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದಂತಹ ಮಾಸ್ತಿಯವರು ಬಹುಶಃ ಕನ್ನಡದಲ್ಲಿ ಬೇರೆಯವರು ಯಾರೇ ಅದರ ಮೇಲೆ ಕೆಲಸ ಮಾಡಲಿಕ್ಕಿಂತ ಮುಂಚಿನಿಂದಲೂ ಮಾಸ್ತಿಯವರಿಗೆ ಬಸವಣ್ಣನವರ ಬಗ್ಗೆ, ವೀರಶೈವ ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಎಷ್ಟು ಗೌರವ ಇತ್ತು ಅಂತಂದರೆ, ಫಗು ಹಳಕಟ್ಟಿಯವರು 1923ನೇ ಇಸ್ವಿಯಲ್ಲಿ ವಚನಶಾಸ್ತ್ರ ಸಾರವನ್ನು ಪ್ರಕಟ ಮಾಡಿದ ಕಾಲದಿಂದಲೂ ಮಾಸ್ತಿಯವರು ಅದನ್ನು ಅಧ್ಯಯನ ಮಾಡ್ಕೊಂಡು ಬಂದಿದ್ದರು. ಅವರು ಹಲವು ಸ್ಥಳಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಭಾಷಣಗಳನ್ನು ಮಾಡಿದರ ದಾಖಲೆಗಳಿದಾವೆ ನಮ್ಮ ಹತ್ರ. ವಿಶೇಷವಾಗಿ 1927ನೇ ಇಸ್ವಿನಲ್ಲಿ ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಒಂದು ವಿಶೇಷ ಉಪನ್ಯಾಸ ಆಯಿತು. ಆರ್ ವೆಂಕಟರತ್ನಂ ನಾಯ್ಡು ಅಂತ ಹೇಳಿ ಅಲ್ಲಿನ ವೈಸ್ ಚಾನ್ಸಲರ್. ಅವರು ದಕ್ಷಿಣ ಭಾರತದ 4 ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಕುರಿತಾದಂತಹ 4 ವಿಶೇಷ ಉಪನ್ಯಾಸಗಳನ್ನು ಆಯೋಜನೆ ಮಾಡಿದ್ರು. ಅದರಲ್ಲಿ ಮೊದಲನೇ ಉಪನ್ಯಾಸವೇ ಮಾಸ್ತಿಯವರದ್ದು. ಆ ಉಪನ್ಯಾಸ ಅವರು ಕರ್ನಾಟಕ ಜನತೆಯ ಸಂಸ್ಕೃತಿ, ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ ಅನ್ನುವಂತಹ ವಿಷಯದಲ್ಲಿ ಅವರು ಮಾತಾಡಿದ್ದು. ಅದರಲ್ಲಿ ಬಸವಣ್ಣನವರ ಬಗ್ಗೆ ಒಂದು ವಿಶೇಷವಾದ ಪ್ರತ್ಯೇಕವಾದ ಚಾಪ್ಟರ್ ಇದೆ. ಅದಲ್ಲದೆ ಬೇರೆ ಬೇರೆ ಶಿವಶರಣರುಗಳ ಹೆಸರುಗಳು, ಅವರ ಅಂಕಿತ, ಜೊತೆಗೆ ಅನೇಕ ಶಿವಶರಣರುಗಳ ವಚನಗಳ ಇಂಗ್ಲೀಷ್ ರೂಪ ನಮಗೆ ಮೊದಲಿಗೆ ಅಲ್ಲೇ ನೋಡೋಕ್ಕೆ ಸಿಗುತ್ತೆ. 1923ನೇ ಇಸ್ವಿನಲ್ಲಿ ಫಗು ಹಳಕಟ್ಟಿಯವರು ಪುಸ್ತಕ ಹೊರಗಡೆ ತಂದರು. 27ನೇ ಇಸ್ವಿ ಅಷ್ಟೊತ್ತಿಗೆ ಮಾಸ್ತಿಯವರು ಅದನ್ನು ಮದ್ರಾಸಲ್ಲಿ ಅದರ ಬಗ್ಗೆ ಮಾತಾಡಿದರು. ಅಷ್ಟು ತೀವ್ರವಾಗಿ ವಚನ ಸಾಹಿತ್ಯವನ್ನು ಮಾಸ್ತಿಯವರು ಆಸಕ್ತಿಯಿಂದ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರು. ಅದಾದ ಮೇಲೆ 1931ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಮಿಥಿಕ್ ಸೊಸೈಟಿನಲ್ಲಿ ಮಾಸ್ತಿಯವರು ಒಂದು ಸ್ಪೆಷಲ್ ಲೆಕ್ಚರ್ ಕೊಟ್ಟರು. ಅದು ಕೂಡ ಸೇಯಿಂಗ್ಸ್ ಆಫ್ ಬಸವಣ್ಣ ಅನ್ನುವ ಹೆಸರಿಂದ. ಅಲ್ಲಿ ಅವರು 101 ವಚನಗಳನ್ನು ಇಂಗ್ಲಿಷ್ ಅನುವಾದವನ್ನು ಇಟ್ಕೊಂಡು ಅಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಅದರ ಬಗ್ಗೆ ನನ್ನ ಈ ಪುಸ್ತಕ ಏನು ಬಿಡುಗಡೆ ಆಗಿದೆ ಅದರಲ್ಲಿ ವಿಸ್ತೃತವಾಗಿ ನಾನು ಅದರ ರೆಫರೆನ್ಸನ್ನು ಕೋಟ್ ಮಾಡಿದ್ದೀನಿ. ಅಲ್ಲಿ ಅವರು ಬಸವಣ್ಣನವರ ಜೀವನ, ಅವರ ಕಾರ್ಯ ಇತ್ಯಾದಿಗಳನ್ನು ಹೇಳ್ತಾ ಒಂದು ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾರೆ. ಕ್ರಿಸ್ತ, ಸೈಂಟ್ ಅಗಸ್ಟಿನ್ ಹಾಗೂ ನಮ್ಮಾಳ್ವಾರರಿಂದ ಹಿಡಿದು ಪುರಂದರದಾಸರವರೆಗೆ ಹರಿದಾಸರುಗಳಲ್ಲಿ ನಾವು ಕಾಣುವಂತಹ ಎಲ್ಲ ಗುಣಗಳನ್ನು ಬಸವಣ್ಣವರಲ್ಲಿ ಕಾಣಬಹುದು. ಭಾರತೀಯ ಧಾರ್ಮಿಕ ಇತಿಹಾಸದಲ್ಲಿ ಬಸವಣ್ಣವರಿಗೆ ಖಂಡಿತ ಒಂದು ಪ್ರಮುಖವಾದ ಸ್ಥಾನ ಇದೆ ಅನ್ನುವಂಥ ಮಾತನ್ನು ಅವರಲ್ಲಿ ಕೋಟ್ ಮಾಡಿದ್ರು. ಆ ಸಭೆಗೆ ಹೋಗಿದ್ದವರಲ್ಲಿ ದಿವಾನ್ ಪುಟ್ಟಣ್ಣ ಶೆಟ್ಟರ್ ಇದ್ದರು. ಅವರು ಮಾಸ್ತಿಯವ್ರಿಗೊಂದು ಕಾಗದ ಬರೆದು, ಇಂಥ ಒಂದು ಅದ್ಭುತವಾದ ಕೆಲಸವನ್ನು ವೀರಶೈವರು ಅಲ್ದಿರ ಇರತಕ್ಕಂಥವರು ನೀವು ಇದನ್ನು ಮಾಡ್ತಾ ಇದ್ದೀರಲ್ಲ, ನಮಗೆಲ್ಲ ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಅವರು ಬರೆದರು. 1931ರಲ್ಲಿ ಈ ಒಂದು ಉಪನ್ಯಾಸವನ್ನು ಮಾಡಿದ್ರು. ಅದು ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿನಲ್ಲಿ ಪಬ್ಲಿಷ್ ಆಯಿತು. ಅದಾದ ಮೇಲೆ 1935ನೇ ಇಸ್ವಿನಲ್ಲಿ ಸೇಯಿಂಗ್ಸ್ ಆಫ್ ಬಸವಣ್ಣ ಅನ್ನುವಂಥದ್ದು ಒಂದು ಪುಸ್ತಕ ಮಾಸ್ತಿಯವ್ರ ಹೆಸರಿನಲ್ಲಿ ಬಂತು. ಇದು ಬಂದಿದ್ದು ಇಲ್ಲಿಂದ ಅಲ್ಲ, ಬೆಂಗಳೂರಿನಿಂದ ಅಲ್ಲ, ಆಗ ಹಳೆಯ ಮೈಸೂರು ಪ್ರಾಂತ್ಯದಿಂದ ದೂರದಲ್ಲಿದ್ದಂತಹ ಗದಗ್ನಿಂದ. ಗದಗ್ನ ವೀರಶೈವ ತರುಣ ಸಂಘ ಅನ್ನುವಂಥ ಸಂಸ್ಥೆಯವರು ಈ ಪುಸ್ತಕವನ್ನು ಹೊರಗಡೆ ತಂದಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಅಲ್ಲಿಂದ ಒಂದು ಕಾಗದ ಬಂದಿದೆ ಮಾಸ್ತಿಯವರಿಗೆ. ಅದಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಇದೆ.
ಅಲ್ಲಿ ಗುರುಸಿದ್ದಪ್ಪ ಅಂತಕ್ಕಂಥವರು ಒಂದು ಗುರುಸಿದ್ದಪ್ಪ ಬಸವಪ್ಪ ಬಳ್ಳಾರಿ ಅನ್ನುವಂಥವರು ಒಂದು ಕಾಗದ ಬರೀತಾರೆ. ಅಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ, ಮಾಸ್ತಿ ಅವರಿಗೆ ಬರೆದಂತಹ ಕಾಗದ ಇದು, ಗಮನ ಕೇಳಿಸ್ಕೊಳ್ಳಿ. ಮಹಾತ್ಮ ಗಾಂಧಿಯವರು ಸದ್ಯದಲ್ಲಿ ಕರ್ನಾಟಕಕ್ಕೆ ಬರೋರಿದ್ದಾರೆ, ಅಂದರೆ ಈ ಪ್ರಾಂತ್ಯಕ್ಕೆ, ಕನ್ನಡ ಪ್ರಾಂತ್ಯಕ್ಕೆ ಬರೋರಿದ್ದಾರೆ. ಅವರು ಬಸವಣ್ಣನವರ ವಚನಗಳ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧಿಯವರಿಗೆ ಬಸವಣ್ಣನವರ ಜೀವನ ಮತ್ತು ವಚನಗಳನ್ನು ಪರಿಚಯಿಸುವ ಸಲುವಾಗಿ ನಿಮ್ಮ ಈ ಅನುವಾದದ ಒಂದು ಟೈಪ್ಡ್ ಕಾಪಿಯನ್ನು ನಾವು ಮಹಾತ್ಮ ಗಾಂಧಿಯವರಿಗೆ ತಲುಪಿಸೋರಿದ್ದೇವೆ ಅನ್ನುವಂತಹ ಮಾತನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಕೆಲಸ ಮಾಡುವಾಗ ನಿಜವಾಗಲೂ ಮಹಾತ್ಮ ಗಾಂಧಿಯವರಿಗೆ ಇದರ ಮಾಹಿತಿ ತಲುಪ್ತಾ ಅನ್ನೋಂಥದ್ದನ್ನು ಮಾಹಿತಿಯನ್ನು ಹುಡುಕ್ತಾ ಇದ್ದೆ ನಾನು. ಆಗ ನಮ್ಮ ಸೇವಿಯರ್ ಇದ್ದಾರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸೇವಿಯರ್ ಒಬ್ಬರು ಇದ್ದಾರೆ, ಅವರು ನಮ್ಮ ವೇಮಗಲ್ ಸೋಮಶೇಖರ್ ಅವರು. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ವಿಶೇಷವಾಗಿ 19ನೇ ಶತಮಾನದ ಇತಿಹಾಸಕ್ಕೆ, 20ನೇ ಶತಮಾನದ ಗಾಂಧಿಯನ್ ಚಳುವಳಿ ಮುಂತಾದವಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ರೆಡಿ ರೆಕನರ್ ಅಂದರೆ ವೇಮಗಲ್ ಸೋಮಶೇಖರ್ ಅವರು. ಸೋಮಶೇಖರ್ ಅವ್ರನ್ನ ಕೇಳಿದಾಗ ಅವರು, ಹೌದು, ಗಾಂಧೀಜಿಯವರಿಗೆ ಬಸವಣ್ಣನವರ ಪರಿಚಯ ಇತ್ತು, ವಚನಗಳ ಪರಿಚಯ ಇತ್ತು, ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಇಲ್ಲಿದೆ ನೋಡಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಮತ್ತು ಬಸವಣ್ಣನವರು ಅನ್ನುವಂಥ ಒಂದು ಬಹಳ ಪ್ರಾಚೀನವಾದಂತಹ ಒಂದು ಸ್ಮರಣ ಸಂಚಿಕೆಯಲ್ಲಿ ಪ್ರಕಟ ಆಗಿದ್ದಂಥ ಒಂದು ಲೇಖನವನ್ನು ನನಗೆ ತೋರಿಸಿದ್ರು ಅವರು. ಅದರಲ್ಲಿ ದೇಶಪಾಂಡೆ ಗಂಗಾಧರ ರಾಯರ ಹತ್ರ ಗಾಂಧೀಜಿ ಮಾತಾಡ್ತಾ ಒಂದು ರೆಫರೆನ್ಸ್ ಬರುತ್ತೆ. ಗಂಗಾಧರ ರಾಯರು ಹೇಳ್ತಾರೆ, ಬಸವಣ್ಣವರು ಅಂತ ಒಬ್ರು ಇದ್ದರು ಅಂತಂದರೆ ಗಾಂಧೀಜಿ ಹೇಳ್ತಾರೆ, ಏನ್ರಿ ನಂಗೆ ಹೇಳ್ತಿರಲ್ಲ, ನಂಗೆ ಬಸವಣ್ಣವ್ರ ಪರಿಚಯನೂ ಇದೆ, ಅವ್ರ ವಚನಗಳು ಗೊತ್ತಿದೆ, ಕೆಲವೆಲ್ಲ ನಂಗೆ ಅವ್ರ ಬಾಯಿಗೂ ಬರುತ್ತೆ, ನಿಮ್ಮ ಪ್ರಾಂತ್ಯದ ಒಬ್ಬ ವಿದ್ವಾಂಸರ ಅನುವಾದವನ್ನು ನಾನು ನೋಡಿದ್ದೀನಿ ಅಂತ ಹೇಳಿ. ಸೊ ಮಹಾತ್ಮ ಗಾಂಧಿಯವರಿಗೆ ಬಸವಣ್ಣನವರನ್ನು ಪರಿಚಯಿಸಿದ ಅತ್ಯಂತ ಪುಣ್ಯದ ಕೆಲಸವನ್ನು ಮಾಸ್ತಿಯವರ ಈ ಅನುವಾದ ಮಾಡ್ತು ಅನ್ನುವಂಥದ್ದು ಬಹಳ ನಾವೆಲ್ಲರೂ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಇದನ್ನು ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಕೃತಿ ಪ್ರಕಟ ಆಗಕ್ಕೆ ಕಾರಣ ಆದವರು ಹರ್ಡೇಕರ್ ಮಂಜಪ್ಪ ಅವರು. ಗದಗ್ನ ವೀರಶೈವ ತರುಣ ಸಂಘದ ಕಡೆಯಿಂದ ಈ ಕೃತಿ ಪ್ರಕಟ ಆಗಲಿಕ್ಕೆ ಕಾರಣ ಆದಂಥ ಅವರು ಹರ್ಡೇಕರ್ ಮಂಜಪ್ಪ ಅವರು. ಆ ಹರ್ಡೇಕರ್ ಮಂಜಪ್ಪ ಅವರು ಶರಣ ಸಂದೇಶ ಅನ್ನುವಂತಹ ತಾವು ಎಡಿಟ್ ಮಾಡ್ತಾ ಇದ್ದಂತಹ ಪತ್ರಿಕೆಯಲ್ಲಿ 35ನೇ ಇಸ್ವಿಯಲ್ಲಿ ಈ ಪುಸ್ತಕ ಇದು ಬಂದ ತಕ್ಷಣ ಅದರ ಭಾಗಗಳನ್ನು ತೆಗೆದು ಶರಣ ಸಂದೇಶದಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಕೇವಲ ಪುಸ್ತಕ ರೂಪದಲ್ಲಿ ಮಾತ್ರ ಅಲ್ಲದೆ ಪತ್ರಿಕೆಯ ಮೂಲಕ ಸಾವಿರಾರು ಜನಕ್ಕೆ ಇದು ತಲುಪೋದಕ್ಕೆ ಅನುಕೂಲ ಆಯಿತು. ಈ ಮಾಹಿತಿಯನ್ನು ನನಗೆ ಕೊಟ್ಟವರು, ಮತ್ತೆ ಇಂಥದ್ದೊಂದು ಪುಸ್ತಕ ಇದೆ ಕಣೋ, ನೀನು ನೋಡಬೇಕೋ, ನೀ ಮಾಡು ಅಂತ ಹೇಳಿದವರು ನಮ್ಮ ತುಮಕೂರಿನ ಡಾಕ್ಟರ್ ಡಿ ನಂಜುಂಡಸ್ವಾಮಿಯವರು. ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ, ಸೋದರ ವಾತ್ಸಲ್ಯ. ನಾ ಮಾಸ್ತಿ ಮನೆ ಜೊತೆಗೆ ಸಂಪರ್ಕ ಹೊಂದಿದ್ದೀನಿ ಅಂತ ಅಂದ ತಕ್ಷಣ ಅವ್ರು ನನ್ನನ್ನು ಕೇಳಿದ್ದು, ಹಾಗಾದರೆ ಅಲ್ಲೊಂದು ಪುಸ್ತಕ ಇದೆ ಕಣೋ, ಹುಡುಕೋ ಅಂತ ಹೇಳಿ. ಅವರು ಹಚ್ಕೊಟ್ಟ ಕೆಲಸ ಇವತ್ತಿಲ್ಲಿಗೆ ಬಂದು ನಿಂತಿದೆ. ಇದಾದ ಮೇಲೆ ಮಾಸ್ತಿಯವರು ನಿರಂತರವಾಗಿ ಬೇರೆ ಬೇರೆ ವಚನಕಾರರ ವಚನಗಳನ್ನು ಇಟ್ಕೊಂಡು ಅದನ್ನು ಅನುವಾದ ಮಾಡುವಂತಹ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದರು. ಬಸವಣ್ಣನವರ ವಚನಗಳನ್ನು ತಾವೇನು ಮಾಡಿದ್ರು ಅದನ್ನು ಮತ್ತೆ ಮತ್ತೆ ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ರು. ಅದಾದ ಮೇಲೆ ಬಸವ ಸಮಿತಿ 1975-76 ವೇಳೆಗೆ ಒಂದು ಬಸವ ಜರ್ನಲ್ ಅನ್ನುವಂಥ ಏನು ಒಂದು ಜರ್ನಲ್ನ ತಂತು ಸಿದ್ದಯ್ಯ ಪುರಾಣಿಕರ ಸಂಪಾದಕತ್ವದಲ್ಲಿ. ಆ ಬಸವ ಜರ್ನಲಲ್ಲಿ ಮಾಸ್ತಿಯವರ ಈ ಟ್ರಾನ್ಸ್ಲೇಷನ್ನಿನ ಕೆಲವು ಭಾಗಗಳನ್ನು ನಿರಂತರವಾಗಿ ಪ್ರಕಟ ಮಾಡಲಿಕ್ಕೆ ಶುರುವಾಯಿತು. ಅದರಲ್ಲಿ ಮೊದಲ 100 ಮಾತ್ರವೇ ಅಲ್ಲದೆ ಅದರ ಜೊತೆಗೆ ಇನ್ನೂ 400 ಇನ್ನೂ 300 ಚಿಲ್ಲರೆ ವಚನಗಳನ್ನು ಸೇರಿಸಿ ಅವರು ಅದರ ಅನುವಾದವನ್ನು ಪ್ರಿಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಬಸವ ಜರ್ನಲಲ್ಲಿ ಸಾಕಷ್ಟು ಈ ಅನುವಾದದ ವಚನಗಳು ಬಂದವು. ಜತ್ತಿಯವರು ತುಂಬ ಆಸಕ್ತಿಯನ್ನು ವಹಿಸಿ 1983ನೇ ಇಸ್ವಿನಲ್ಲಿ ಈ ಎಲ್ಲ ಅನುವಾದವನ್ನು ಒಟ್ಟುಗೂಡಿಸಿ ದಿ ಸೇಯಿಂಗ್ಸ್ ಆಫ್ ಬಸವಣ್ಣ ಅನ್ನುವಂಥ ಕೃತಿಯನ್ನು ಹೊರಗಡೆ ತಂದರು. ಆಗ
ಆವಾಗ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಜತ್ತಿ ಹೇಳ್ತಾರೆ, ವಿ ಫೀಲ್ ಪ್ರೌಡ್ ಟು ಪಬ್ಲಿಷ್ ದಿ ಸೇಯಿಂಗ್ಸ್ ಆಫ್ ಬಸವ ಇನ್ ಇಂಗ್ಲಿಷ್ ಗಾಬ್ ಆಸ್ ದಿ ಟ್ರಾನ್ಸ್ಲೇಟರ್ ಹ್ಯಾಸ್ ಗಿವನ್ ಅಸ್ ದಿ ಬೆನಿಫಿಟ್ ಆಫ್ ಹಿಸ್ ಪ್ರಫೌಂಡ್ ಸ್ಕಾಲರ್ಶಿಪ್, ಗ್ರೇಟ್ ಎರುಡಿಷನ್ ಅಂಡ್ ಕನ್ಸುಮೇಟ್ ಅರಿಸ್ಟ್ರಿ ಇನ್ ದಿ ಟ್ರಾನ್ಸ್ಲೇಷನ್ಸ್ ಅನ್ನುವಂಥ ಮಾತನ್ನು ಜತ್ತಿಯವರು ಹೇಳ್ತಾರೆ. ಹೀಗೆ 1983 ಇಸ್ವಿಯಲ್ಲಿ ಸೇಯಿಂಗ್ಸ್ ಆಫ್ ಬಸವಣ್ಣ ಏನು ಬಂತು, ಅದನ್ನೇ ಆಮೇಲೆ 1990 ಇಸ್ವಿಯಲ್ಲಿ ಜೀವನ ಕಾರ್ಯಾಲಯದ ಕಡೆಯಿಂದ ಪಬ್ಲಿಷ್ ಮಾಡ್ಕೋತಾ ಬಂದಿತ್ತು. ಈಗ ಸದ್ಯದಲ್ಲಿ ಮಾರಾಟದಲ್ಲಿ ಇದ್ದಂತಹ ಪ್ರತಿ 1990ರಲ್ಲಿ ಪ್ರಕಟ ಆಗಿದ್ದದ್ದು. ನಾನು ಆವಾಗಲೇ ಹೇಳಿದೆ, ನಮ್ಮ ಡಾಕ್ಟರ್ ನಂಜುಂಡಸ್ವಾಮಿಯವರು ಇದಕ್ಕೆ ನನಗೆ ಇದರ ಆಸಕ್ತಿಯ ಬೀಜವನ್ನು ಊರಿದವರವರು. ಆದರೆ 1935 ಇಸ್ವಿಯಲ್ಲಿ ಗದಗ್ನ ವೀರಶೈವ ತರುಣ ಸಂಘದವರು ಪಬ್ಲಿಷ್ ಮಾಡಿದಂತಹ ಪ್ರತಿ ಏನಿದೆ ಅದು ಮಾಸ್ತಿಯ ಅವರ ವೈಯಕ್ತಿಕ ಸಂಗ್ರಹಾಲಯದಲ್ಲಿ ಇಲ್ಲ. ಸೊ ನಾವು ಏನೆಲ್ಲ ಸರ್ಕಸ್ ಮಾಡಿದ್ರೂ ಆ ಪುಸ್ತಕವನ್ನು ನೋಡ್ಲಿಕ್ಕೆ ನಮಗಾಗಲಿಲ್ಲ. ಹಾಗಾಗಿ ಏನು ಕೆಲಸ ಮುಂದಕ್ಕೆ ಹೋಗೋಂಗೆ ಇರಲಿಲ್ಲ, ಸುಮ್ಮನೆ ಕೂತಿತ್ತು. ಈಗ ಕಳೆದ 2 ವರ್ಷದ ಹಿಂದೆ ಚಿದಾನಂದ ಪ್ರಶಸ್ತಿಯ ಪ್ರದಾನದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಎ ವಿ ನರಸಿಂಹಮೂರ್ತಿಯವರಿಗೆ ಅದರ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿತ್ತು. ಆವಾಗ ನಾನು ನನ್ನ PhD ಮಾರ್ಗದರ್ಶಕರಾದಂಥ ಡಾಕ್ಟರ್ ಸಿ ಯು ಮಂಜುನಾಥ್ ಅವರು, ಇನ್ನೂ ಒಂದಿಬ್ಬರು ಸ್ನೇಹಿತರು ಎಲ್ಲ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವ್ರ ಮನೆಗೆ ಹೋಗಿದ್ವಿ. ಹೋದಾಗ ಶಾಸ್ತ್ರಿಗಳು ಸಹಜವಾಗಿ ನನ್ನ ಕೇಳಿದ್ರು, ಏನು ಮಾಡ್ತಾ ಇದೆಯಾ ಇವಾಗ, ಹೊಸದಾಗಿ ಏನಾದ್ರು ಕೆಲಸ ಮಾಡ್ತಿದ್ಯಾ ಅಂದರು. ನಾ ಹೇಳಿದೆ, ಸರ್ ನೋಡಿ ಇಂಥದ್ದೊಂದು ಕೆಲಸ ಇದೆ, ಆದರೆ 35ನೇ ಇಸ್ವಿಯ ಈ ಎಡಿಷನ್ ನಂಗೆ ಸಿಗ್ತಾ ಇಲ್ಲ, ಹಾಗಾಗಿ ಏನೂ ಕೆಲಸ ಮುಂದಕ್ಕೆ ಹೋಗ್ತಿಲ್ಲ. ತಕ್ಷಣ ನಮ್ಮ ಮೇಷ್ಟ್ರು CUM ಅವ್ರು ಹೇಳಿದ್ರು, 35ನೇ ಇಸ್ವಿ ಎಡಿಷನ್ ನಾವು ಬಹುಶಃ ನಮ್ಮಲ್ಲಿ ಇದೆ ಕಣ್ರಿ ಅದು. ಇದ್ರ ವಿಷಯ ನಾನು ಅವರು ಯಾವತ್ತೂ ಮಾತಾಡಿರಲಿಲ್ಲ, ಹಾಗಾಗಿ ಅವ್ರ ಹತ್ರ ಇರ್ಬೋದು ಅನ್ನೋಂಥ ಅಂದಾಜು ನನಗಿರಲಿಲ್ಲ. ನೋಡಿ, ಅವರು PUC ಓದ್ತಾ ಇದ್ದಾಗ ಸೆಕೆಂಡ್ ಹ್ಯಾಂಡ್ ಪುಸ್ತಕದ ರಸ್ತೆ ಬದಿಯಲ್ಲಿ ಮಾರುವಂಥ ಪುಸ್ತಕದ ಅಂಗಡಿಯಲ್ಲಿ ಒಂದು ಕಡೆ ಅವರು ಆ ಪುಸ್ತಕವನ್ನು ಕೊಂಡ್ಕೊಂಡಿದ್ರು. ಆ ಪುಸ್ತಕವನ್ನು ಮಾರನೇ ದಿವಸನೇ ನನಗೆ ಕೊಟ್ಟರು. ನಿಜವಾಗ್ಲೂ ನಿಧಿ ಸಿಕ್ಕಂಗಾಯಿತು. ಆದರೆ ದುರದೃಷ್ಟವಶಾತ್ ಅದರಲ್ಲಿ 4 ಪುಟ ಇರಲಿಲ್ಲ. ಸೊ ಮತ್ತೆ ಕೆಲಸ ನಿಂತ್ಕೋತು. ಅಂಥ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೋಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ MM ಕಲಬುರ್ಗಿಯವ್ರನ್ನ. ಬಸವ ಸಮಿತಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂತ ಕಲಬುರ್ಗಿಯವರು ಬಂದಿದ್ದರು. ಆವಾಗ ನನಗೆ ಇನ್ನೇ ಯಾವುದೋ ಒಂದು ಅಸೈನ್ಮೆಂಟ್ ಇತ್ತು ಅಂತ ಅವ್ರ ಹತ್ರ ಹೋಗಿದ್ದೆ. ಅವ್ರ ಹತ್ರ ನಾನು ಕೇಳಿದಾಗ, ಅದಕ್ಕೇನ್ರಂತೀರಿ, ಕೊಡ್ಸೋಣ ಇರ್ರಿ ಅಂತಂದರು. ಅವ್ರು ಡೈರಿ ತೆಗೆದ್ರು, ಯಾವುದೋ ಒಂದು ಫೋನ್ ನಂಬರ್ ಕೊಟ್ಬಿಟ್ಟು ಇದಕ್ಕೊಂದು ಫೋನ್ ಹಚ್ಚಿರಿ ಅಂದರು. ಫೋನ್ ಮಾಡಿದ್ರೆ ಅದು ಪಾಟೀಲ್ ಅಂತ ಹೇಳಿ ಬಿಜಾಪುರದ ಕಾಲೇಜಿನ ಅವರ ಸ್ಟೂಡೆಂಟ್. ಅವರ PhD ಸಬ್ಜೆಕ್ಟೇನೆ ಟ್ರಾನ್ಸ್ಲೇಷನ್ಸ್ ಆಫ್ ವಚನಾಸ್ ಆಫ್ ಬಸವಣ್ಣ ಅಂತ. ಅವ್ರಿಗೆ ಫೋನ್ ಮಾಡಿಬಿಟ್ಟೆ, ನಮ್ಮ ಭಾಳ ಬೇಕಾದವರಪ್ಪ, ಇವ್ರ ಪುಸ್ತಕ ಕಳಿಸು ಅಂತಂದರು. ನೀವು ನಂಬಲ್ಲ, 3 ದಿವಸದಲ್ಲಿ ಅವರಲ್ಲಿಂದ ಜೆರಾಕ್ಸ್ ಪ್ರತಿಯನ್ನು ಕಳಿಸಿದ್ರು. ಅದಾದ ಮೇಲೆ ಕಲಬುರ್ಗಿಯವರೇ ಸಂಪಾದನೆ ಮಾಡಿದ ಜನಪ್ರಿಯ ವಚನ ಸಂಪುಟದ ಮೊದಲನೇ ಭಾಗ ಏನಿದೆ, ಬಸವಣ್ಣನವರ ವಚನಗಳು ಅನ್ನುವಂಥ ಸಂಪುಟ, ಅದನ್ನು ಇಟ್ಕೊಂಡು ನಾನು ಮಾಡಿದ್ದೇನು ಅನ್ನೋದನ್ನು ಒಂದು 2 ಮಾತಲ್ಲಿ ಹೇಳಿ ಮುಗಿಸ್ತೀನಿ. ಮೊದಲ 101 ವಚನಗಳೇನು ಬಂತು 1935ನೇ ಇಸ್ವಿಯಲ್ಲಿ, ಅದರಲ್ಲಿ ಮಾಸ್ತಿಯವರು ಕನ್ನಡ ಒರಿಜಿನಲ್ನ ಕೊಟ್ಟಿದ್ದಾರೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಕೊಟ್ಟಿದ್ದಾರೆ. ಆದರೆ ಆಮೇಲೆ ಬಸವ ಸಮಿತಿಯಿಂದ ಬಂದಂಥದ್ರಲ್ಲಾಗಲಿ ಅಥವಾ ಬಸವ ಜರ್ನಲಲ್ಲಿ ಬಂದದ್ರಲ್ಲಾಗಲಿ ಅವರು ಬರೀ ಟ್ರಾನ್ಸ್ಲೇಷನ್ನ ಕೊಟ್ಕೋತಾ ಹೋಗಿದ್ದಾರೆ. ಅದರಲ್ಲಿ ಕನ್ನಡದ ಮೂಲ ಇಲ್ಲವೇ ಇಲ್ಲ. ಹಾಗಾಗಿ ಈಗ ನಮ್ಮ ಹತ್ರ ನಾವು ಮಾರಾಟ ಮಾಡ್ತಾ ಇದ್ದಂಥ ಪುಸ್ತಕದಲ್ಲಿ ಬರೀ ಟ್ರಾನ್ಸ್ಲೇಷನ್ ಇತ್ತು. 426 ವಚನಗಳ ಟ್ರಾನ್ಸ್ಲೇಷನ್ ಇದೆ. ಆದರೆ ಮೂಲ ಹೆಂಗೆ ಗೊತ್ತಾಗುತ್ತೆ, ಟ್ರಾನ್ಸ್ಲೇಷನ್ ಇಟ್ಕೊಂಡು ಹೆಂಗೆ ಮಾಡೋದು ಅನ್ನುವಾಗ ನಾನು ವಸಂತಶ್ರೀ ಅವ್ರನ್ನ ಕೇಳಿದೆ, ಇದ್ರ ಕೆಲಸಕ್ಕೆ ನಾನು ತೊಗೊಳ್ಳ ಕೈಗೆ ಅಂತ. ಅವ್ರು ಹೇಳಿದ್ರು, ಧಾರಾಳವಾಗಿ ತಗೋ, ಮಾಡಿಕೊಡು, ತುಂಬ ಸಂತೋಷ, ಅವರ ಸಪಾದ ಜನ್ಮಶತಾಬ್ದಿಯಲ್ಲಿ ನಾವು ಅದನ್ನು ಪಬ್ಲಿಷ್ ಮಾಡೋಣ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, 1800 ಬಸವಣ್ಣನವರ ವಚನಗಳನ್ನು ಮತ್ತೆ 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 ಓದಿ ಟ್ರಾನ್ಸ್ಲೇಷನಿನ ಯಾವುದೋ ಒಂದು ಪದವನ್ನು ಇಟ್ಕೊಂಡು ಮೋಸ್ಟ್ ಪ್ರಾಬಬಲಿ ಇದು ಈ ವಚನ ಇರ್ಬೋದು ಅಂತ ಹುಡುಕೊಂಡೋಗಿ ಎಲ್ಲ 426 ವಚನಗಳನ್ನು ಹುಡುಕಿದ್ದಿದೆಯಲ್ಲ, ಅದು ನನ್ನ ಜೀವನದ ಅತ್ಯಂತ ಸಾರ್ಥಕವಾದಂತಹ ಸಂದರ್ಭಗಳಲ್ಲಿ. ಇದಕ್ಕೆ ಅವಕಾಶ ಕೊಟ್ಟಂತಹ ಡಾಕ್ಟರ್ ವಸಂತಶ್ರೀ ಅವರಿಗೆ, ಮಾಸ್ತಿ ವೆಂಕಟೇಶಯ್ಯಂಗ ಜೀವನ ಕಾರ್ಯಾಲಯ ಟ್ರಸ್ಟ್ಗೆ, ಮಾಸ್ತಿ ಅಧ್ಯಯನ ಪೀಠಕ್ಕೆ ನಾನು ಎಷ್ಟು ಕೃತಜ್ಞನಾಗಿದ್ದರೂ ಸಾಲದು. ಮಾಸ್ತಿಯವರಂತಹ ಅವರ ಒಬ್ಬ ಮಹಾ ಹಿರಿಯರ ಪುಸ್ತಕದಲ್ಲಿ ಒಂದು ಅನುಬಂಧದಲ್ಲಿ ನನ್ನ ಹೆಸರು ಸೇರುತ್ತೆ ಅಂತಂದರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ.
ಇದಕ್ಕೆ ಕಾರಣರಾದಂತಹ ಎಲ್ಲರಿಗೂ, ವಿಶೇಷವಾಗಿ ನನಗೆ ನೆರವಾದಂತಹ ಡಾಕ್ಟರ್ ಸಿ ಮಂಜುನಾಥ್ ಅವರಿಗೆ, ಡಾಕ್ಟರ್ ನಂಜುಂಡಸ್ವಾಮಿ ಅವರಿಗೆ ಮತ್ತು ನಮ್ಮನ್ನು ಅಗಲಿರತಕ್ಕಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ನಮಸ್ಕಾರ. ಶ್ರೀನಿವಾಸ ಮೂರ್ತಿಯವರಿಗೆ ವಂದನೆಗಳು. ಅವರಿಗೆ ಒಂದು ಗೌರವಾರ್ಪಣೆ ನಮ್ಮ ಸಂಸ್ಥೆಯ ಕಡೆಯಿಂದ. ಕೊನೆಯತ್ತ ಹೆಜ್ಜೆ ಇಡ್ತಾ ಇದ್ದೇವೆ. ಗೋರು ಚನ್ನಬಸಪ್ಪ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಪುಟ್ಟ ಗೌರವ ಕಾಣಿಕೆಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ನಡೆಸ್ಕೊಡ್ತಾ ಇದ್ದಾರೆ ಮಾಸ್ತಿಯವರು ಮೊಮ್ಮಕ್ಕಳಾದ ವಸಂತಶ್ರೀಯವರು, ಉಷಾ ಕೇಸರಿಯವರು, ಹಾಗೆ ಅವರ ನಿಕಟವರ್ತಿಯಾದಂಥ ಹೈಮಾವತಿಯವರು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಗುರುಚಾರ್ ಅವರು ಮಾಸ್ತಿ ಸಪಾದ ಶತಾಬ್ದ ಕಾರ್ಯಕ್ರಮಗಳ ಸರಣಿಯಲ್ಲಿ 18ನೆಯ ಮಾಸ್ತಿ ಸ್ಮಾರಕ ವಿಶೇಷ ವಾರ್ಷಿಕ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಅವರು ಆಯ್ಕೊಂಡಿರ್ತಕ್ಕಂಥ ವಿಷಯ ಜನಪದ ಸಾಹಿತ್ಯದಲ್ಲಿ ಜೀವನ ಸೌಂದರ್ಯ, ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅವರು ಮಾತಾಡಲಿ, ನಾವೆಲ್ಲ ಕೇಳೋಣ ಅಂತ ಹೇಳ್ತಾ ನಾನು ಇದು ಮುಗಿಸ್ತಾ ಇದ್ದೀನಿ. ನಿಂತೆ ಮಾತಾಡ್ತೀರಾ? ಬೇಡ್ವಾ? ಇದುವರೆಗೆ ನಡೆದ ಕಾರ್ಯಕ್ರಮವೇ ಸಾಕಾಗಿತ್ತೇನೋ ಅನಿಸುತ್ತೆ. ಹೃದಯ ತುಂಬಿ ಬರುವಂತಹ ಕಾರ್ಯಕ್ರಮ ಇದುವರೆಗೆ ನಡೆದಿತ್ತು. ನನಗೆ ಸ್ಮರಣ ಶಕ್ತಿ, ಶ್ರವಣ ಶಕ್ತಿ ಎರಡೂ ಹೋಗಿತ್ತು. ಅದರಿಂದ ಇದುವರೆಗೆ ಏನು ಮಾತನಾಡಿದರು ಅಂದರೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆದರೆ ನನ್ನ ಹೆಸರು ಹೇಳಿದಾಗಲೆಲ್ಲ ಕೇಳ್ತಾ ಇತ್ತು. ಅಂಥ ಸ್ಥಿತಿ ನನ್ನದು. ದ ಮೋರ್ ಯು ಸ್ಟಡಿ, ದ ಮೋರ್ ಯು ಲರ್ನ್. The more you learn, the more you know. The more you know, the more you forget. The more you forget, the more you confuse. Then why study ಅಂತಾರೆ. ಹೆಚ್ಚು ಓದಿದಂತೆಲ್ಲ ಹೆಚ್ಚು ಕಲಿಯುತ್ತೀಯೇ, ಹೆಚ್ಚು ಕಲಿತಂತೆಲ್ಲ ಹೆಚ್ಚು ಅರಿಯುತ್ತೀಯೇ, ಹೆಚ್ಚು ಅರಿತಂತೆಲ್ಲ ಹೆಚ್ಚು ಮರೆಯುತ್ತೀಯೇ, ಹೆಚ್ಚು ಮರೆತಂತೆಲ್ಲ ಹೆಚ್ಚು ಗೊಂದಲಕ್ಕೊಳಗಾಗುತ್ತೀಯೇ. ಅಂದರೆ ಓದುವುದಾದರೂ ಏಕೆ? ಈ ಮಾತುಗಳ ಸ್ವಾರಸ್ಯ ಏನೇ ಇದ್ದರೂ ಓದು ಬರಹ ಎರಡನ್ನೂ ಮರೆತು ಕುಳಿತಿರ್ತಕ್ಕಂಥ ನನ್ನನ್ನು ನಮ್ಮ ಮಾಸ್ತಿ ಅಧ್ಯಯನ ಪೀಠದ ಬಂಧುಗಳು ಇಲ್ಲಿಗೆ ಕರೆದಿದ್ದಾರೆ. ಸೋದರಿ ಡಾಕ್ಟರ್ ವಸಂತಶ್ರೀಯವರು ಮತ್ತು ಕರಲಮಂಗಲಂ ಆನಂದ ಕುಮಾರ್ ಅವರು ನನ್ನ ಮನೆಗೆ ಬಂದು ಕರೆದಾಗ ಇಲ್ಲ ಅನ್ನಲಿಕ್ಕಾಗದೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ನಾನು ಹೇಳಿದ್ದು ನಿಜ. ಆದರೆ ಅವರು ನೀವು ಒಂದು ವಿಶೇಷ ಉಪನ್ಯಾಸ ನೀಡಬೇಕು ಅಂದಾಗ ನಾನು ಕುಸಿದು ಹೋಗಿಬಿಟ್ಟೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದುವರೆಗೆ ಮಾಡಿದಂಥ 17 ಜನ ಉಪನ್ಯಾಸಕರ ಪಟ್ಟಿಯನ್ನು ನೋಡಿದೆ ನಾನು. ಆ ಪಟ್ಟಿ ನೋಡಿ ಮತ್ತಷ್ಟು ನಾನು ಪಾತಾಳಕ್ಕೆ ಇಳಿದು ಹೋದೆ. ಆದರೂ ಸ್ವಲ್ಪ ಧೈರ್ಯ ಮಾಡಿ ಯಾವ ವಿಷಯ ಕುರಿತು ಮಾತನಾಡಬೇಕಂತ ನಾನು ಡಾಕ್ಟರ್ ವಸಂತಶ್ರೀ ಅವರನ್ನು ಮತ್ತು ಆನಂದ್ ಅವರನ್ನು ಕೇಳಿದೆ. ಅದು ನಿಮಗೆ ಬಿಟ್ಟಿದ್ದು ಅಂದರು. ಆಗ ಸ್ವಲ್ಪ ನಿರಾಳವಾಯಿತು. ಪೂಜ್ಯ ಮಾಸ್ತಿಯವರು ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು ಆಗಿದ್ದವರು, ಶಿಷ್ಟ ಸಾಹಿತ್ಯದ ಶ್ರೇಷ್ಠರಾಗಿದ್ದವರು, ಆದರೂ ಜಾನಪದದ ಜೀವಾಳವೂ ಆಗಿದ್ದವರು. ಅದೊಂದು ನೆಪ ನನಗೆ ಸಿಕ್ತು. ನಾನು ಜಾನಪದವನ್ನೇ ಕುರಿತು ಮಾತನಾಡಬಹುದಂತ ಹೇಳಿ ಆಗಬಹುದಂತೆ ವಿಚಾರ ಮಾಡಿದೆ. ಇನ್ನು ಈಗ ಇದು 18ನೇ ಉಪನ್ಯಾಸ. ಈ 17 ಜನ ಉಪನ್ಯಾಸಕರ ಸಾಲಿನಲ್ಲಿ ಸೇರ್ತಕ್ಕಂಥ ಅರ್ಹತೆ ನನಗೆ ಎಳ್ಳಷ್ಟು ಯಾವ ಮಾನದಂಡದಿಂದ ನೋಡಿದರೂ ನನಗೆ ಇಲ್ಲ. ಅವರೆಲ್ಲ ಸಾಹಿತ್ಯದ ವಿಶೇಷ ಅಧ್ಯಯನ ಮಾಡಿದವರು, ಸಂಶೋಧನೆ ಮಾಡಿದವರು, ಸೃಜನಶೀಲ ಬರಹಗಾರರು, ಸಮರ್ಥ ವಿಮರ್ಶಕರು, ಪ್ರಸಿದ್ಧ ವಿದ್ವಾಂಸರು. ಆದರೂ ಅವರ ಸಾಲಿನಲ್ಲಿ ನನ್ನನ್ನು ನಿಲ್ಲಿಸಿದ್ದಾರೆ. ಇದು ಜನಪದಕ್ಕೆ ಸಂಬಂಧಪಟ್ಟಂತಹ ವಿಷಯವಾದ್ದರಿಂದ
ಸ್ವಲ್ಪ ಸಂತೋಷದಿಂದಲೇ ನಾನು ಬಂದು ನಿಮ್ಮೆದುರಿಗೆ ನಿಂತಿದ್ದೇನೆ. ಮಾಸ್ತಿ ಅಧ್ಯಯನ ಪೀಠದ ಬಂಧುಗಳು ಇದನ್ನು ವಿಶೇಷ ಉಪನ್ಯಾಸ ಅಂತ ಕರೆದಿದ್ದಾರೆ. ನನ್ನ ಉಪನ್ಯಾಸದಲ್ಲಿ ಅಂತಹ ವಿಶೇಷವನ್ನೇನೂ ನೀವು ನಿರೀಕ್ಷಿಸಬೇಕಾಗಿಲ್ಲ. ಆದರೆ ಅತ್ಯಾಧುನಿಕತೆಯ ಅಟ್ಟದ ಮೇಲಿರುವ ಜಾಗತೀಕರಣದ ಜೋಗಳ ಹಾಡ್ತಾ ಇರತಕ್ಕಂಥ ಬೆಂಗಳೂರು ನಗರದಲ್ಲಿ ಜೋಪಡಿಯ ಜಾನಪದ ಕುರಿತು ಮಾತನಾಡ್ತಾರೆ ಅನ್ನೋದೇ ವಿಶೇಷ. ನೀವಿಷ್ಟೆಲ್ಲ ಅಭಿಮಾನದಿಂದ ಬಂದಿರಿನದೇ ವಿಶೇಷ. ಜಾನಪದದಷ್ಟೇ ಜೀರ್ಣವಾಗಿರುವ ನನ್ನಂಥವನನ್ನು ಕರೆದಿದ್ದೀರಿ ಅನ್ನೋದು ಒಂದು ವಿಶೇಷ. ಇಷ್ಟಕ್ಕೂ ನಾನೇನು ಜಾನಪದ ವಿದ್ವಾಂಸನೇನಲ್ಲ. ಜಾನಪದದ ಬಗ್ಗೆ ಒಬ್ಬ ಮುಗ್ಧ ಆರಾಧಕ ಅಷ್ಟೇ. ನಾನು ಬಾಲ್ಯದಿಂದಲೇ ಹಳ್ಳಿಯ ಜನರ ಹಾಡುಗಳನ್ನು ಕೇಳಿ ಅವರ ಕುಣಿತಗಳನ್ನು ನೋಡಿ ಸಂತೋಷಪಟ್ಟವನು. ಅವರ ನಡೆ ನುಡಿಗಳನ್ನು ನೋಡಿ ತಲೆಬಾಗಿದವನು, ಅವರಿಗೆ ನಮಸ್ಕರಿಸಿದವನು. ಬಾಲ್ಯದ ಜೀವನವೆಲ್ಲ ಹಳ್ಳಿಯಲ್ಲೇ ಕಳೆದಿದ್ದ ಕಾರಣಕ್ಕಾಗಿ ನನ್ನನ್ನು ಕೂಡ ಆ ಜಾನಪದ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿಸಿಬಿಟ್ಟಿದ್ದಾರೆ ಅಷ್ಟೇ. ಅದಕ್ಕಿಂತ ವಿಶೇಷ ಏನಿದೆ ಅಂತ ನಾನು ಭಾವಿಸಿಲ್ಲ. ಏನಿದ್ದರೂ ನಾನೀಗ ಮಾಡತಕ್ಕಂಥ ಉಪನ್ಯಾಸ ಆನಂದ್ ಕುಮಾರ್ ಅವರು ಹೇಳಿದ ಹಾಗೆ ಜನಪದ ಸಾಹಿತ್ಯದಲ್ಲಿ ಜೀವನ ಸೌಂದರ್ಯ. ಈ ಉಪನ್ಯಾಸ ನಾನು ನಮ್ಮ ಪೂಜ್ಯ ಮಾಸ್ತಿಯವರಿಗೆ ಅರ್ಪಿಸುವಂಥ ಕೃತಜ್ಞತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿಗೆ 2,500 ವರ್ಷಗಳ ಹಿಂದೆ ಅಥೆನ್ಸ್ನಲ್ಲಿ ಆಗಿ ಹೋದಂತಹ ಸುಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟೀಸನ ಬಗೆಗೆ ಅವನ ಸ್ನೇಹಿತನೊಬ್ಬ ಹೇಳ್ತಾನೆ, ಆಫ್ ಆಲ್ ದ ಮೆನ್ ಆಫ್ ಹಿಸ್ ಟೈಮ್ಸ್ ಹಿ ವಾಸ್ ದಿ ವೈಸೆಸ್ಟ್, ಜಸ್ಟೆಸ್ಟ್ ಅಂಡ್ ದ ಬೆಸ್ಟ್ ಅಂತ ಸಾಕ್ರೆಟೀಸನ ಬಗ್ಗೆ ಹೇಳುವಂಥ ಮಾತು. ಬಹುಶಃ ಈ ಮಾತನ್ನು ನಮ್ಮ ಕಾಲದಲ್ಲಿ ನಮ್ಮೊಡನೆ ಇದ್ದಂತಹ ವಿದ್ವತ್ತು, ವಿವೇಕ, ಸಜ್ಜನಿಕೆ, ಸಾತ್ವಿಕತೆಗಳ ಮೊತ್ತವಾಗಿದ್ದಂತಹ ಮಾಸ್ತಿಯವರಿಗೆ ಅನ್ವಯಿಸಿದರೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಅನ್ವಯಕ್ಕೆ ನೀವೆಲ್ಲ ನನ್ನ ಜೊತೆಯಲ್ಲಿ ಇದ್ದೀರಿ ಅಂತ ಭಾವಿಸಿದ್ದೇನೆ. ನನಗೆ ಪೂಜ್ಯ ಮಾಸ್ತಿಯವರ ಸಂಪರ್ಕ ಅವಕಾಶ ದೊರೆತದ್ದು 1961ರಲ್ಲಿ. ನಮ್ಮ ಹಳ್ಳಿಯ ಪಕ್ಕದಲ್ಲಿ ಒಂದು ಆಶ್ರಮ ಇದೆ. ಆಶ್ರಮದಲ್ಲಿ ನಾವು ಅದರ ದ್ವಾದಶ ಮಹೋತ್ಸವಕ್ಕೆ ಒಂದು ವಿಭೂತಿ ಅಂತ ಒಂದು ಉದ್ಗ್ರಂಥವನ್ನು ತಂದಿರು. ಆ ಗ್ರಂಥದ ಸಂಪಾದಕ ಸಮಿತಿಯ ಸಂಚಾಲಕನಾಗಿ ನಾನು ಮಾಸ್ತಿಯವರಿಗೆ ಒಂದು ಪತ್ರ ಬರೆದೆ, ತಮ್ಮದೊಂದು ಲೇಖನ ಬೇಕಂತ. ಅವರು ಒಂದು ವಾರದೊಳಗಾಗಿ 10 ಪುಟದ ಒಂದು ಪ್ರೌಢ ಲೇಖನವನ್ನು ಶಿವಾನುಭವ ಎನ್ನೋ ಕುರಿತೇನೆ ಒಂದು ಲೇಖನವನ್ನು ಕಳಿಸಿಕೊಟ್ರು. ಅದು ವಿಭೂತಿ ಅಂತ. ಆ ವರ್ಷ ದೇವರಾಜ್ ಬಹದ್ದೂರ್ ಪ್ರಶಸ್ತಿನೂ ಕೂಡ ಆ ಗ್ರಂಥಕ್ಕೆ ಬಂತು. ನಾನು ಆಮೇಲೆ ನೋಡಿದೆ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಸಮಿತಿ ಮಾಸ್ತಿಯವರೇ ಒಂದು ಕಾಲದಲ್ಲಿ ಅಧ್ಯಕ್ಷ ಆಗಿದ್ದಾರೆ. ಹೀಗಾಗಿ ಅವರ ಸಂಪರ್ಕ ನಾನು ಬೆಂಗಳೂರಿಗೆ ಬಂದ ಮೇಲೆ ಮತ್ತಷ್ಟು ನಿಕಟವಾಗಲಿಕ್ಕೆ ಸಾಧ್ಯವಾಯಿತು. ನಿಕಟ ಅಂದರೆ ಸಂದರ್ಭಕ್ಕೆ ಎಲ್ಲೋ ಕೆಲವು ಸಂದರ್ಭಗಳಿಂದ ಆಗಿಂದಾಗ ಸೇರ್ತಿದ್ದಷ್ಟೇ, ಇನ್ನು ಹೆಚ್ಚಿನ ಸಂಪರ್ಕ ಏನೂ ಇರಲಿಲ್ಲ ನನಗೆ. ನಾನು ಪ್ರಸ್ತಾಪಿಸಿದಂತಹ ವಿಭೂತಿ ಗ್ರಂಥದಲ್ಲಿ ಅವರ ಲೇಖನದಲ್ಲಿ ಒಂದು ಮಾತು ಬರೆದಿದ್ದಾರೆ. ಸೃಷ್ಟಿಯು ಶಿವಸಂಕಲ್ಪ ಎನ್ನುವುದು ಮನವರಿಕೆಯಾಗಬೇಕಾದರೆ ದೃಷ್ಟಿ ಸಮಗ್ರವಾಗಿರಬೇಕು ಅಂತ ಒಂದು ಮಾತು ಬರೀತಾರೆ. ಸೃಷ್ಟಿಯು ಶಿವಸಂಕಲ್ಪ ಎನ್ನುವುದು ಮನವರಿಕೆಯಾಗಬೇಕಾದರೆ ದೃಷ್ಟಿ ಸಮಗ್ರವಾಗಿರಬೇಕು ಅಂತಾರೆ. ಹಾಗೆಯೇ ಸಮಗ್ರ ದೃಷ್ಟಿ ಇಟ್ಟುಕೊಂಡೇ ಬಾಳಿನುದ್ದಕ್ಕೂ ನಡೆದಂತಹ ಮಾಸ್ತಿಯವರು ತಮ್ಮ ಸಮಕಾಲೀನರ ಪ್ರೀತಿ, ವಿಶ್ವಾಸ, ಗೌರವಾದರಗಳಿಗೆ ಪಾತ್ರರಾಗಿದ್ದರಲ್ಲ, ಅದು ನಿಜಕ್ಕೂ ಕೂಡ ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ನಾಡಿನ ಮತ್ತೊಂದು ವಿಶೇಷ ನನಗೆ ಅವರ ಬಗ್ಗೆ ಗೌರವ ಮೂಡಲಿಕ್ಕೆಂದರೆ, ನಮ್ಮ ನಾಡಿನ ಜಾನಪದ ಸಂಪತ್ತಿನ ಬಗ್ಗೆ ಮೊಟ್ಟ ಮೊದಲು ಸಾರ್ವಜನಿಕ ಗಮನ ಸೆಳೆದವರು ಮಾಸ್ತಿಯವರು ಅಂದರೆ ಬಹಳ ಜನಕ್ಕೆ ಗೊತ್ತಿರಲಾರದು. ಅವರು ಕನ್ನಡದ ಜಾನಪದ ಸಾಹಿತ್ಯ ಸಂಗ್ರಹ ಕಾರ್ಯ ಕಳೆದ ಶತಮಾನದವರೆಗೂ ಏನೂ ನಡೆದಿರಲಿಲ್ಲ. ಕಳೆದ ಶತಮಾನದ ಮೊದಲನೇ 2 ದಶಕಗಳವರೆಗೂ ಕೂಡ ಏನೂ ಕೆಲಸ ನಡೆದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾಸ್ತಿಯವರು ಒಂದು ಲೇಖನವನ್ನು ಬರೀತಾರೆ. ಅದು ಕನ್ನಡ ಲಾವಣಿ ಸಾಹಿತ್ಯ ಅಂತ. ಮೊಟ್ಟ ಮೊದಲನೇ ಲೇಖನ ಜಾನಪದಕ್ಕೆ ಸಂಬಂಧಪಟ್ಟಂಥದ್ದು. ಅದು ಎಲ್ಲರ ಕಣ್ಣನ್ನು ತೆರೆಯುತ್ತದೆ. ಜನಪದ ಸಾಹಿತ್ಯ ಇಷ್ಟೊಂದು ಸುಂದರವಾಗಿದೆ, ಸಂಪದ್ಭರಿತವಾಗಿದೆ ಅಂಥೇಳಿ ಜನ ಆ ಕಡೆ ಆಗ ಲಕ್ಷ್ಯ ಕೊಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಮಾಸ್ತಿಯವರ ಲೇಖನದಿಂದ ಪ್ರಭಾವಿತರಾದಂತಹ ದಾರಾ ಬೇಂದ್ರೆಯವರು, BM ಶ್ರೀ ಅವರೆಲ್ಲ ತಾವು ಎಲ್ಲೆಲ್ಲಿಗೆ ಹೋಗ್ತಾರೆ ಅಲ್ಲೆಲ್ಲ ಹಳ್ಳಿಗಳಲ್ಲಿ
ಈ ಜನಪದ ಸಾಹಿತ್ಯ ನಮ್ಮ ನಾಡಿನ ಆಸ್ತಿ, ಇದನ್ನು ಕಳ್ಕೋಬೇಡಿ, ಇದು ನಾಶ ಆಗೋದಕ್ಕಿಂತ ಮುನ್ನ ಇದನ್ನು ರಕ್ಷಣೆ ಮಾಡಬೇಕಂಥೇಳಿ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಹೋಗ್ತಾರೆ. ಅಂಥ ಪರಿಣಾಮವನ್ನು ಆ ಲಾವಣಿ ಸಾಹಿತ್ಯದ ಲೇಖನ, ಅದರಲ್ಲಿ ಟಿಪ್ಪು ಸುಲ್ತಾನ್ ಕುರಿತಂತಹ ಲಾವಣಿಯನ್ನು ಮತ್ತು ತರೀಕೆರೆ ಸರ್ಜಪ್ಪ ನಾಯಕನನ್ನು ಕುರಿತಂಥ ಲಾವಣಿಯನ್ನು ಪೂಜ್ಯ ಮಾಸ್ತಿಯವರು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕನ್ನಡ ಅಂಥ ಸ್ಥಿತಿಯಲ್ಲಿ ಈ ಲೇಖನ ಮಾಡಿದಂಥ ಕೆಲಸ ಇದೆಯಲ್ಲ, ಅಲ್ಲಿಂದ ಈಚೆಗೆ ಜಾನಪದದ ಬಗ್ಗೆ ಸಾಕಷ್ಟು ಕೆಲಸ, ಇವತ್ತು ಸಾವಿರಗಟ್ಟಲೆ ಗ್ರಂಥಗಳು ಜನಪದ ಸಾಹಿತ್ಯವನ್ನು ಕುರಿತು ಹೊರಗಡೆ ಬಂದಿದ್ದಾವೆ. ಲಕ್ಷಾಂತರ ಪುಟಗಳಾಗುವಷ್ಟು ಜನಪದ ಸಾಹಿತ್ಯ ಸಂಗ್ರಹ ಆಗಿದೆ. ಇಂತಹ ಪೂಜ್ಯ ಮಾಸ್ತಿಯವರ ಈ ಲೇಖನದ ಆನಂತರವೂ ಕೂಡ ಜನಪದಕ್ಕೆ ಸ್ವಲ್ಪ ಕಾಲ ಕೂಡಲೇ ಆ ಮೊಮೆಂಟಮ್ ಅಂತೀವಲ್ಲ ನಾವು, ಅದು ಬರಲಿಲ್ಲ. 1931ರಲ್ಲಿ ನಮ್ಮ ಹಲಸಂಗಿ ಸಹೋದರರು, ಹಲಸಂಗಿ ರೇವಪ್ಪ ಚೆನ್ನಪ್ಪ ಅಂಥೇಳಿ, ಅವರು ಗರತಿಯರ ಹಾಡು ಅಂತ ಒಂದು ಗ್ರಂಥವನ್ನು ತರ್ತಾರೆ. ಅದು ಇಡೀ ಕನ್ನಡ ಜನಪದ ಸಾಹಿತ್ಯದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು ಅಂತ ಹೇಳ್ಬೋದು. ಇಡೀ ಜನ ಎಲ್ಲರೂ ಕೂಡ ಈ ಜನಪದ ಸಾಹಿತ್ಯದ ಕಡೆ ಗಮನ ಹರಿಸಲಿಕ್ಕೆ ಆರಂಭವಾಯಿತು. ಅದುವರೆಗೆ ಜನಪದ ಕನ್ನಡ ಸಾಹಿತ್ಯದ ಬಗ್ಗೆ ಸಂಶೋಧನೆ ಆಗಿತ್ತು, ಸಂಗ್ರಹ ಆಗಿತ್ತು, ಸಂಪಾದನೆ ಆಗಿತ್ತು, ಪ್ರಕಟಣೆ ಆಗಿತ್ತು, ಪ್ರಸಾರ ಆಗಿತ್ತು, ಎಲ್ಲ ಆಗಿತ್ತು. ಜನಪದ ಸಾಹಿತ್ಯದ ಕಡೆ ಯಾರೂ ಗಮನ ಕೊಟ್ಟಿರಲಿಲ್ಲ. ಅದಕ್ಕೆ ಈ ಗರತಿಯರ ಹಾಡಿಗೆ ವಿಶೇಷ ಅಂದರೆ, ಆ ಜನವಾಣಿಗೆ ಕವಿವಾಣಿಯಾಗಿ BMC ಅವರೇ ಆರಂಭದ ಮಾತು ಬರೆದಿದ್ದಾರೆ. ದಾರಾ ಬೇಂದ್ರೆಯವರೇ ಅದಕ್ಕೆ ಪರಿಚಯ ಬರೆದಿದ್ದಾರೆ, ಮತ್ತು ಸಿಂಪಿ ಲಿಂಗಣ್ಣವರೇ ಅದಕ್ಕೆ ಪೀಠಿಗೆ ಬರೆದಿದ್ದಾರೆ. ಎಲ್ಲದಕ್ಕಿಂತ ವಿಶೇಷ ಮಾಸ್ತಿಯವರದೇ ಆಶೀರ್ವಚನ ಐತಿ. ಆ ಮಾಸ್ತಿಯವರು ಏನು ಬರೀತಾರೆ ಅಂದರೆ, BMC ಅವರು ಏನು ಹೇಳ್ತಾರೆ ಅಂದರೆ, ನವನಾಗರಿಕತೆಯ ಹೊಡೆತದಲ್ಲಿ, ಪ್ರೌಢ ಸಾಹಿತ್ಯದ ತಿರಸ್ಕಾರದಲ್ಲಿ ಜನಪದ ಸಾಹಿತ್ಯ ಉಳಿಯುವುದೇ ಕಷ್ಟವಾಗಿದೆ. ಅದು ನಾಶವಾಗುವುದಕ್ಕೆ ಮೊದಲೇ ಕಾಪಾಡಿಕೊಳ್ಳುವುದು ಕನ್ನಡ ನಾಡಿನ ಕರ್ತವ್ಯ ಅಂಥೇಳಿ BMC ಹೇಳಿದರೆ, ಮಾಸ್ತಿಯವರು ಹೇಳ್ತಾರೆ, ನಮ್ಮ ಬಡನಾಡಿನ ಬಡಜೀವನದ ಮರುಕವನ್ನು ನಮ್ಮ ಅಕ್ಕ ತಂಗಿಯರು, ತಾಯಿ, ಅಜ್ಜಿಯಂದಿರ ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವ ಸೌಜನ್ಯ, ಸಾರಳ್ಯ ಮತ್ತು ಬಂಧು ಪ್ರೇಮದ ಐಶ್ವರ್ಯವನ್ನು ಕುರಿತು ಈ ಸಂಗ್ರಹ ಕನ್ನಡಿಗರಿಗೆ ಹೆಮ್ಮೆ ಉಂಟು ಮಾಡುತ್ತದೆ ಅಂತಾರೆ. ಅಷ್ಟೇ ಅಲ್ಲ, ಈ ಪದಗಳ ಸಮುಚ್ಚಯ ಕನ್ನಡ ಜನಮನದ ವಿನಯದ ಚಿತ್ರ ಅಂತಾರೆ. ಈ ಪದಗಳ ಸಮುಚ್ಚಯ ಕನ್ನಡದ ಜನಮನದ ವಿನಯದ ಚಿತ್ರ, ಕನ್ನಡ ನುಡಿಯ ಗೆಲುವಿನ ಕಳ, ಕನ್ನಡದ ಹೊಸ ಕವಿತೆಯ ಪೈರಿಗೆ ರಸ ಅಂತಾರೆ. ಆಗ ಎಲ್ಲರ ಗಮನವೂ ಕೂಡ ಜನಪದ ಸಾಹಿತ್ಯ ಕಡೆ ಹರಿಯಲಿಕ್ಕೆ ಶುರುವಾಯಿತು. ಅದೆಲ್ಲದಕ್ಕಿಂತ ಮಿಗಿಲವಾದದ್ದು 1956ರಲ್ಲಿ ಪ್ರಕಟವಾದಂತಹ ಮಾಸ್ತಿಯವರದೇ ಆದಂತಹ ಕರ್ನಾಟಕ ಜನಪದ ಸಾಹಿತ್ಯದ ಒಂದು ಕೃತಿಯಲ್ಲಿ ಜನಪದ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಅವರ ಒಲವನ್ನು, ಪ್ರೀತಿ, ವಿಶ್ವಾಸಗಳನ್ನೆಲ್ಲ ಧಾರೆ ಎರೆದು ಬಿಟ್ಟಿದ್ದಾರೆ. ಅವರು ನಾಡಿನಾದ್ಯಂತ ಸರ್ಕಾರಿ ಸೇವೆಯಲ್ಲಿದ್ದಾಗ ಅಧಿಕಾರಿಗಳಾಗಿದ್ದವರು, ಜಿಲ್ಲಾಧಿಕಾರಿಗಳಾಗಿದ್ದವರು, ನಾಡಿನ ಅಲ್ಲೆಲ್ಲಿ ಹೋದಾಗ ತಾವು ಕಂಡಂತಹ ಕಥೆಗಳನ್ನು, ಹಾಡುಗಳನ್ನು, ಕುಣಿತಗಳನ್ನೆಲ್ಲ ನೋಡಿ ಪ್ರಭಾವಿತರಾಗ್ತಾರೆ. ಅವನ್ನೆಲ್ಲ ಸಾಧ್ಯವಷ್ಟು ಸಂಗ್ರಹ ಮಾಡ್ತಾರೆ. ಆ ಸಂಗ್ರಹಿತ ಸಾಹಿತ್ಯವನ್ನು ಪ್ರಕಟ ಮಾಡಿ ಅದಕ್ಕೆ ಸುಂದರವಾದಂತಹ, ಮನಮುಟ್ಟುವಂತಹ, ಅರ್ಥಪೂರ್ಣವಾದಂತಹ ವ್ಯಾಖ್ಯಾನವನ್ನು ಕೂಡ ಅವರು ಅದರಲ್ಲಿ ಬರೀತಾರೆ. ಅದರಲ್ಲಿ ಒಂದು ಮಾತಿದೆ, ಸ್ವಾರಸ್ಯದ ಮಾತು. ಈ ಕೃತಿಯಲ್ಲಿ ಸೋಮಪ್ಪನ ಲಾವಣಿ ಅಂತ ಒಂದಿದೆ. ಈ ಸೋಮಪ್ಪನ ಲಾವಣಿಯನ್ನು ಬರೆದವರು ಶ್ರೀಮಾನ್ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅಂಥೇಳಿ ಮಿತ್ರರಿಂದ ತಿಳಿಯಿತು. ನಾನು ಇದು ಹೌದೇ ಅಂಥೇಳಿ ನಾನು ಶಾಸ್ತ್ರಿಗಳಿಂದ ಕೇಳಿಲ್ಲ ಅಂತಾರೆ ಅವರು. ಆದರೂ ಇದು ಹೌದು ಅಂತ ಭಾವಿಸಿ ಅವರನ್ನು ಅಭಿನಂದಿಸ್ತೀನಿ ಅಂತಾರೆ. ಎಂತಹ ಸ್ವಾರಸ್ಯದ ಮಾತಿದು. ಇದನ್ನು ಮಾಸ್ತಿಯವರ ಎಲ್ಲ ಬರಹಗಳಲ್ಲೂ ಕೂಡ ಈ ಸ್ವಾರಸ್ಯವನ್ನು ಮತ್ತು ಈ ಅರ್ಥವನ್ನು, ಗೂಢಾರ್ಥವನ್ನು ಕೂಡ ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಬೇರೆ ಬೇರೆ ಭಾಷೆಗಳ ಸಾಹಿತ್ಯದ ಸೊಗಸನ್ನೆಲ್ಲ ಸ್ವೀಕಾರ ಮಾಡಿ ಮಾಸ್ತಿಯವರು ಅವನ್ನೆಲ್ಲ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟು ಕನ್ನಡಿಗರಲ್ಲಿ ಸಾಹಿತ್ಯ ಓದುವಂಥ ಸದಭಿರುಚಿಯನ್ನು ಮುಟ್ಟಿಸಿದಂತಹ ಪ್ರಗಣಿತರು ಪೂಜ್ಯ ಮಾಸ್ತಿಯವರು. ಅದಕ್ಕೆ ಅವರು ಕನ್ನಡದ ಆಸ್ತಿ ಅಂತ ಹೇಳೋದು. ಇಂತಹ ಸಾಹಿತ್ಯ ಶ್ರೇಷ್ಠರ
ಶಾಶ್ವತ ಸ್ಮರಣೆಗೆ ಅದರ ಹೆಸರಿನ ಅಧ್ಯಯನ ಪೀಠ ಮತ್ತು ಅವರ ಜೀವನದ ಉಸಿರಾಗಿದ್ದಂತಹ ಜೀವನ ಕಾರ್ಯಾಲಯ ಟ್ರಸ್ಟ್ ಬಂಧುಗಳು ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಈ ಸಾಹಿತ್ಯಿಕ ಚಟುವಟಿಕೆಗಳು ಯಾರಿಗಾದರೂ ಕೂಡ ಅಭಿಮಾನ ಉಂಟು ಮಾಡುವಂಥವು. ನನ್ನ ಅಭಿಪ್ರಾಯದಲ್ಲಿ ಮಾಸ್ತಿಯವರು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಎಷ್ಟು ಅಕ್ಕರೆಯಿಂದ ಲಾಲಿಸಿ ಪಾಲಿಸಿದರೋ ಹಾಗೆಯೇ ಅವರ ಮಕ್ಕಳು ಮೊಮ್ಮಕ್ಕಳು ಮಾಸ್ತಿಯರನ್ನು ಉಳಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಪರಿಶುದ್ಧ ಪಾಂಡಿತ್ಯದ ಪೂರ್ವಾಗ್ರಹ ದೂರ ವಿಮರ್ಶೆಯ ಸೃಜನಶೀಲ ಪ್ರತಿಭೆಯ ಸರಳ ಸಾತ್ವಿಕ ಬದುಕಿನ ಆ ಪುಣ್ಯಜೀವಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡ್ತೇನೆ. ಇಷ್ಟು ಪೀಠಿಕೆ ಹೇಳಿದ್ದಕ್ಕೆ ನೀವ್ಯಾರು ಬೇಸರ ಪಟ್ಟಿಲ್ಲ ಅಂತ ಭಾವಿಸಿದ್ದೇನೆ. ನಾನು ಮೊದಲೇ ಹೇಳಿದೆ, ಜನಪದ ಸಾಹಿತ್ಯದಲ್ಲಿ ಜೀವನ ಸೌಂದರ್ಯ ಅಂತ. ಲಕ್ಷ ಪುಟಗಳಲ್ಲಿ ಇದುವರೆಗೆ ಮುದ್ರಿತವಾಗಿರತಕ್ಕಂಥ ಜನಪದ ಸಾಹಿತ್ಯವನ್ನೆಲ್ಲ ಹುಡುಕಿ ಜಾಲಾಡಿ ಜರಡಿ ಹಿಡಿದರೂ ಜೀವನ ಸೌಂದರ್ಯ ಅನ್ನೋ ಶಬ್ದ ಸಿಕ್ಕೋದಿಲ್ಲ. ಆದರೂ ಜನಪದ ಸಾಹಿತ್ಯದಲ್ಲಿ ಇರುವುದು ಜೀವನ ಸೌಂದರ್ಯ ಬಿಟ್ಟು ಬೇರೆ ಯಾವುದೂ. ಇದು ಜನಪದ ಸಾಹಿತ್ಯದ ವಿಶೇಷ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಆದರೆ ಅದನ್ನು ನೋಡಲಿಕ್ಕೆ ಮಾಸ್ತಿ ಪೂಜ್ಯರು ಹೇಳಿದ ಹಾಗೆ ನಮ್ಮ ದೃಷ್ಟಿ ಸಮಗ್ರವಾಗಿರಬೇಕು. ಒಂದೇ ವಾಕ್ಯದಲ್ಲಿ ಸಂಗ್ರಹಿಸಿ ಹೇಳೋದಾದರೆ, ನಂಬಿಕೆ ಮತ್ತು ಅನುಭವಗಳ ಆಧಾರದ ಮೇಲೆ ನಡೆದುಕೊಂಡು ಬಂದಂತಹ ಮುಕ್ತ ಮತ್ತು ಮುಗ್ಧ ಆದರೆ ಪ್ರಜ್ಞಾವಂತ ಪರಂಪರೆಯೇ ಜಾನಪದ. ಜಾನಪದ ಅಂದರೆ ಏನು ಅಂದರೆ, ಇದನ್ನು ಅದರ ವೈಭವವನ್ನು ಸ್ವಲ್ಪ ನೋಡಿ. ಹೊಳೆ ಸಾಲು, ಹೊಂಗೆ ತಂಪು, ಹೊಲದ ಹಸಿರು, ಆಲಜಾಲದ ನೆರಳು, ಮಾಯದ ಮಳೆ, ಭೋಗದ ಬೆಳೆ, ಹಂಚಿನ ಮನೆ, ಕಂಚಿನ ಕದ, ಹಾದಿಯ ಅರಮನೆ, ಬೀದಿಯ ಪಡಸಾಲಿ, ಅಲ್ಲದಂಥ ಅತ್ತೆ, ಬೆಲ್ಲದಂಥ ಮಾವ, ಗಂಧದಂಥ ಗಂಡ, ಪರಿಮಳದ ಹೆಂಡತಿ, ತೊಟ್ಟಿಲ ಕಂದ, ಹಟ್ಟಿಯ ಆಕಳು, ಹಸನಾದ ಹಣ್ಣು, ಗೌಡ ಎಣೆಕಾರ, ಸಂಪನ್ನ ಸಂಗಾತಿ, ಮಲ್ಲಿಗೆಯ ವನ, ಬಾಳೆಯ ತೋಟ, ಮಾದಯ್ಯನ ಬೆಟ್ಟ, ಮಾರಮ್ಮನ ಗುಡಿ, ಮುಂಜಾನೆ ಮುಂಗೋಳಿ, ಸಂಜೆ ಕೆಂದೂಳಿ, ಹಾಡು ಹಗಲು, ಸಪ್ಪನ ಸರಿರಾತ್ರಿ, ಕೆಗ್ಗದ ತೇರು, ಸೊಪ್ಪಿನ ಸಾರು, ಇದು ನಮ್ಮ ಜಾನಪದ ಜಗತ್ತಿನ ಸೌಂದರ್ಯದ ಭಂಡಾರ. ಜಗತ್ತಿನ ಯಾವುದೇ ಪ್ರದೇಶಕ್ಕೆ ಇರುವಂತೆ ಆ ಪ್ರದೇಶದ ಜಾನಪದವೇ ಅಲ್ಲಿನ ಸಂಸ್ಕೃತಿಗೆ ಮೂಲ ಬೇರು. ಹಾಗೆಯೇ ಕನ್ನಡಕ್ಕೂ ಕೂಡ ಕನ್ನಡ ಜಾನಪದವೇ ನಮ್ಮ ಸಂಸ್ಕೃತಿಗೆ ಮೂಲ ಅನ್ನುವಂಥದ್ದು. ನಮ್ಮ ಜನಪದ ಸಾಹಿತ್ಯ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥದ್ದು, ವಿಸ್ತಾರವಾದಂಥದ್ದು, ವೈವಿಧ್ಯಪೂರ್ಣವಾದಂಥದ್ದು. ನಮ್ಮ ಜನಪದರು ಹೊಳೆ ಸಾಲಿನಲ್ಲಿ ಹೊನ್ನ ಬಿತ್ತಿದವರು. ನಾನು ನಮ್ಮ ನೂತನ ವಿಶ್ವದಲ್ಲೇ ಏಕಮಾತ್ರವಾಗಿರತಕ್ಕಂಥ ಜಾನಪದ ವಿಶ್ವವಿದ್ಯಾನಿಲಯದ ಘೋಷವಾಕ್ಯವಾಗಿ ಇದನ್ನೇ ಕೊಟ್ಟಿದ್ದೆ. ಹೊನ್ನ ಬಿತ್ತೇವೋ ಹೊಲಕ್ಕೆಲ್ಲ ಅಂಥೇಳಿ ಅದನ್ನೇ ಹಾಕಿದ್ದಾರೆ. ಅದನ್ನು ನೋಡಿದಾಗ ಸಹಜವಾಗಿ ಸಂತೋಷ ಆಗ್ತದೆ ನನಗೆ. ಭೂದೇವಿಗೆ ಬಾಸಿಂಗ ಮುಡಿಸಿದವರು, ದುಡಿಮೆಯಲ್ಲೇ ಸಡಗರ ಕಂಡವರು ನಮ್ಮ ಹಳ್ಳಿಯ ಜನ. ನಮ್ಮ ನೆಲದಲ್ಲಿ ಸ್ವಲ್ಪ ಅಡ್ಡಾಡಿದರೂ ಸಾಕು, ಜಾನಪದದ ಜೀಂಗುಡುಗಳು ತುಂಬಿ ತುಳುಕುವುದನ್ನು ನೋಡಬಹುದು. ಜಾನಪದ ವಿಶ್ವದ ವಿಸ್ತಾರ ಅಳತೆಗೆ ನಿಲುಕದ ವಿಚಾರ. ಅದರ ಗಡಿ ಬಾಂಧಗಳನ್ನು ಗುರುತಿಸಲಿಕ್ಕೆ ಬಹಳ ಜನ ಪ್ರಯತ್ನಿಸಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ಅಳತೆಗೋಲು. ಕೆಲವರು ಹಳೆಯದೆಲ್ಲ ಜಾನಪದ ಎಂದಿದ್ದರೆ ಕೆಲವರು ಹಳ್ಳಿಯದೆಲ್ಲ ಜಾನಪದ ಎಂದಿದ್ದಾರೆ. ಇನ್ನು ಕೆಲವರು ನಗರ ಜಾನಪದವನ್ನು ಗುರುತಿಸಿದ್ದಾರೆ. ಗುಡ್ಡಗಾಡಿನ ಜಾನಪದವಂತೂ ಇದ್ದೇ ಇದೆ. ಇಂದು ನೆನ್ನೆನ ಜಾನಪದ, ನಾಳೆ ಇಂದಿನ ಜಾನಪದ ಹಾಗೂ ಕೂಡ ವಿದ್ವಾಂಸರು ಹೇಳುತ್ತಾರೆ. ಒಟ್ಟಾರೆ ನಮ್ಮ ಜಾನಪದ ಹಳ್ಳಿ ಮತ್ತು ಗುಡ್ಡಗಾಡುಗಳ ಬದುಕಿನ ವಿಶ್ವರೂಪ. ಅಲ್ಲಿಯ ಹಾಡು ಕುಣಿತ, ಮಾತುಕತೆ, ಉಡುಗೆ ತೊಡುಗೆ, ಊಟ ಉಪಚಾರ, ದೇವರು ದಿಂಡರು, ಮಾಟ ಮಂತ್ರ, ಮದುವೆ ಮುಂಜಿವಿ, ಹಬ್ಬ ಹರಿದಿನ, ತೇರು ಜಾತ್ರೆ, ನಂಬಿಕೆ ಪದ್ಧತಿ, ಮದುವೆ ಮುಂಜಿ ನ್ಯಾಯ ನಿಯತ್ತು, ಗಂಟು ನೆಂಟು, ಮನೆ ಮಠ, ಸುಖ ದುಃಖ, ಹುಟ್ಟು ಸಾವು, ಹೀಗೆ ನಿತ್ಯ ಬದುಕಿಗೆ ಸಂಬಂಧಿಸಿದ ಸಮಸ್ತವೂ ಕೂಡ ಈ ಜಾನಪದದ ವ್ಯಾಪ್ತಿಗೆ ಸೇರ್ತದೆ. ಇಲ್ಲಿ ಈ ಸೊಬಗು ಸೌಂದರ್ಯಗಳಲ್ಲಿ ನೋಡಬೇಕು ಅಂತ ಯಾರಿಗೆ ಆಸಕ್ತಿ ಇದೆಯೋ ಅವರು ಆ ಜಾನಪದ ಪ್ರಪಂಚಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗಲಿಕ್ಕೆ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಏನೆಂದರೆ ಕೇವಲ ಆಸಕ್ತಿ ಅಷ್ಟೆ. ಪ್ರವೇಶ ಧನ ಕೇವಲ ಆಸಕ್ತಿ,
ಮಹಾದ್ವಾರ ಪೂರ್ಣ ಮುಕ್ತ, ಅದಕ್ಕೆ ಪ್ರಯಾಣ ಕಾಲ್ನಡಿಗೆ. ಇದು ನಮ್ಮ ಜಾನಪದ ಲೋಕಕ್ಕೆ ಪ್ರವೇಶ. ಜಾನಪದಕ್ಕೆ ದೇಸಿ ಅಂತಾನು ಕೂಡ ಹೇಳ್ತಾರೆ. ದೇಸಿ ಅನ್ನೋದು ಕೂಡ ಒಂದು ಒಳ್ಳೆಯ ಶಬ್ದ. ದೇಸಿ ಎಂದರೆ ಪರಿಶುದ್ಧವಾದದ್ದು, ಕಲಬೆರಕೆ ಇಲ್ಲದ್ದು, ಪರಂಪರೆಯಿಂದ ಬಂದದ್ದು, ಮಹತ್ವಾಕಾಂಕ್ಷೆ ಇಲ್ಲದ್ದು, ಹೆಸರನ್ನು ಬಯಸದ್ದು, ನಿಸರ್ಗವನ್ನೇ ನಂಬಿ. ಇದು ದೇಸಿ ಅನ್ನೋದು. ಇದಕ್ಕೆ ವಿರುದ್ಧವಾದ್ದೇ ಆಧುನಿಕತೆ ಎನ್ನುವುದು. ಆ ದೇಸಿ ಎನ್ನುವುದು ಜನಸಾಮಾನ್ಯರ ಅನುಭವದ ಬಳ್ಳಿಯಲ್ಲಿ ಸದ್ದಿಲ್ಲದೆ ಸಹಜವಾಗಿ ಅರಳಿದಂಥ ಹೂವು. ಆದರೆ ಆಧುನಿಕತೆ ಎನ್ನುವುದು ವಿದೇಶಿಯ ಅನುಕರಣೆಯ ಹುತ್ತದಿಂದ ಹೊರಬಂದ ಹಾವು. ದೇಸಿ ನುಂಗಿ ನೀರು ಕುಡಿಯುತ್ತಿರುವ ಹೆಬ್ಬಾವು. ಇವೆರಡಕ್ಕೂ ಇರುವಂಥ ವ್ಯತ್ಯಾಸ. ನಾನು ಆಗಾಗ ಸ್ವಾರಸ್ಯಕ್ಕೆ ಹೇಳ್ತಾ ಇರ್ತೇನೆ. ಜನಪದರ ಮಾತಿನಲ್ಲೇ ಹೇಳೋದಾದರೆ, ಎರಿ ಹೊಲ, ಹರಿ ನೀರು, ಸುರಿ ಗೊಬ್ಬರ, ಕರಿಯೋ ಹಸು, ಕರೆದ ಕೂಡಲೇ ಬರೋ ಹೆಂಡತಿ, ಇಷ್ಟಿದ್ರೆ ನನಗೆ ಸ್ವರ್ಗವೂ ಬೇಡ ಸುಖವೂ ಬೇಡ ಅಂತದೇ ದೇಸಿ. ಹಾಗೆಯೇ ಬೆವರು ಹರಿಸದೆ ಬರೋ ರೊಕ್ಕ, ಬಾರಿಗೆ ಹೋಗಿ ಬರಲು ಕಾರು, ಹೇಳಿದಂತೆ ಕೇಳೋ ಆಳು, ಕರೆದ ಕಡೆ ಬರೋ ಹೆಣ್ಣು, ಇಷ್ಟಿದ್ರೆ ಸರ್ಕಾರವೂ ಬೇಡ ಸಮಾಜ ಬೇಡ ಅಂತದೇ ಆಧುನಿಕತೆ. ಇವೆರಡರ ವ್ಯತ್ಯಾಸ ಇಷ್ಟೇ ಅಂತ ಕಾಣ್ತದೆ. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಅದರ ಸ್ಪಷ್ಟ ತಿಳುವಳಿಕೆ ಉಂಟಾಗ್ತದೆ. ಒಂದು ವಿಶೇಷ ಅಂದರೆ ಈ ದೇಸಿ ಮೂಡಿ ಬರುವುದು ಹೃದಯದಿಂದ, ಆಧುನಿಕತೆ ಮೂಡಿ ಬಂದದ್ದು ತಲೆಯಿಂದ. ಒಂದು ವೇಳೆ ತಲೆಯ ಕೆಲಸ ನಿಂತರೂ ನಡೆಯುತ್ತದೆ, ಹೃದಯದ ಕೆಲಸ ನಿಂತರೆ ಏನೂ ನಡೆಯುವುದಿಲ್ಲ ಜಗತ್ತು. ಈ ದೃಷ್ಟಿಯಿಂದ ನಾವು ಆ ಜಾನಪದವನ್ನು ನೋಡಬೇಕು ಅಂಥೇಳಿ. ನುಡಿ ಬೆಡಗು, ಅನುಭವದ ರಸಪಾಕ, ಸರಳತೆ ಸಹಜತೆ, ಸ್ವಾರಸ್ಯ ಸೌಂದರ್ಯ, ನೋವು ನಲಿವು, ಸರಸ ವಿರಸಗಳನ್ನು ಅವು ಇದ್ದಂತೆಯೇ ನೋಡಿ ತಿಳಿಯಬೇಕೆಂದರೆ ನಾವು ದೇಸಿ ಅಂಗಳಕ್ಕೆ ಹೋಗಬೇಕು. ಕೃತಕನಿಗೆ ಅಸಹಜ ನಡೆನುಡಿ, ಆಡಂಬರ, ಆಕರ್ಷಣೆ, ಅಭಿನಯ, ಹಾರಿಕೆ ತೋರಿಕೆ, ಉದ್ವೇಗ, ಒತ್ತಡಗಳ ಮನಸ್ಸನ್ನು ನೋಡಬೇಕೆಂದರೆ ಆಧುನಿಕ ಅಂಗಳಕ್ಕೆ ಹೋದರೆ ಸಾಕು. ದೇಸಿಯನ್ನು ಹಳೆಯದು ಅಂತ ಅಲ್ಲಗಳೆಯೋದು ಸಾಮಾನ್ಯ. ಅದನ್ನು ಒಪ್ಪಿಕೊಂಡರೂ ಸಹ ಮತ್ತೆ ಕೇಳಬೇಕಾದ ಒಂದು ಪ್ರಶ್ನೆ ಇದೆ, ಯಾವುದು ಹೊಸದು? ನಾನು ಮಾಸ್ತಿಯವರ ಇದರಲ್ಲಿ ಯಾವುದೋ ಇದರಲ್ಲಿ ನೋಡ್ತಾ ಇದ್ದೆ, ನನಗೆ ಮರವು ಉಂಟಾಗಿದ್ದು, ಅದನ್ನು ಬೇಗ ಹೇಳಲಿಕ್ಕೆ ಬರೋದಿಲ್ಲ. ಯಾವುದು ಹೊಸದು? ನಾವು ತುಳಿಯುವ ನೆಲ ಹೊಸದೆ, ಸುಳಿಯುವ ಗಾಳಿ ಹೊಸದೆ, ಉರಿಯುವ ಬೆಂಕಿ ಹೊಸದೆ, ಹರಿಯುವ ನೀರು ಹೊಸದೆ, ಹರಡಿರುವ ಆಕಾಶ ಹೊಸದೆ? ಯಾವ ಹೊಸದು? ದೇಸಿ ಎನ್ನುವುದು ಬದುಕಿರುವುದು ಈ ಪಂಚಭೂತಗಳನ್ನು ನಂಬಿ, ಆಧುನಿಕತೆ ಉಸಿರಾಡುವುದು ಈ ಐದನ್ನೇ ನಂಬಿ. ಇದರಲ್ಲಿ ಯಾವುದು ಹೊಸದು ಅಂತ ಹೇಳ್ತೀವಿ? ಎಲ್ಲವೂ ಹಳೆಯದಾದರೂ ಅವು ನಿತ್ಯ ಹೊಸದು. ಆಧುನಿಕವೆನ್ನುವುದು ಎಷ್ಟೇ ಆಕರ್ಷಕವಾಗಿದ್ದರೂ ಕೂಡ ನಮ್ಮ ಅಷ್ಟೇ ಆತಂಕಗಳನ್ನು ತಂದೊಡ್ಡಿದೆ ಅನ್ನೋದನ್ನು ನಾವು ನಿತ್ಯ ನೋಡುತ್ತೇವೆ. ಕರೆಂಟ್ ಬಂದಿದೆ, ಒಳ್ಳೆ ಕೆಲಸ ಮಾಡ್ತದೆ, ಆದರೂ ಅಲ್ಲಿ ಅಪಾಯವನ್ನು ಜೊತೆಯಲ್ಲಿ. ಅನೇಕ ಯಂತ್ರಗಳು ಬಂದಿದ್ದಾವೆ, ಅದ್ರ ಜೊತೆಯಲ್ಲಿ ಅಪಾಯವನ್ನು ಅಷ್ಟೇ ಜೊತೆಯಲ್ಲಿ ಕಟ್ಟಿಕೊಂಡೇ ಬಂದಿದ್ದಾವೆ. ಆದರೆ ನಮ್ಮ ಆಧುನಿಕ ವಚನಕಾರ ಕಕ್ಕಯ್ಯ ಪೋಳ ಅಂತ ಒಬ್ಬರಿದ್ದಾರೆ. ಅವರೊಂದು ಸ್ವಾರಸ್ಯದ ಮಾತು ಹೇಳ್ತಾರೆ, ಬಾಳೆಯ ದಿಂಡು ಎಷ್ಟೇ ದಪ್ಪನಾಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ಬಾಳೆಯ ದಿಂಡು ಎಷ್ಟೇ ದಪ್ಪನಾಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ಪ್ರೇಮದ ವೇಶ್ಯೆ ಎಷ್ಟೇ ಸುಂದರಳಿದ್ದರೂ ಮನೆಗೆ ಸೊಸೆಯಾಗುವುದಿಲ್ಲ. ಸಮುದ್ರದ ನೀರು ಎಷ್ಟೇ ಸಮೃದ್ಧವಾಗಿದ್ದರೂ ಬಾಯಾರಿಕೆಯನ್ನು ತಣಿಸುವುದಿಲ್ಲ. ಹಾಗೆಯೇ ಸುಣ್ಣ ಎಷ್ಟೇ ನುಣ್ಣಗಿದ್ದರೂ ಬೆಣ್ಣೆಯೆಂದು ತಿನ್ನಲು ಬರುವುದಿಲ್ಲ. ಹಾಗೆಯೇ ಆಧುನಿಕತೆಯ ಸ್ಥಿತಿಯು ಅದೇ ಅಂತ ನಾನು ಭಾವಿಸಿದ್ದೇನೆ. ದೇಸಿ ಲೋಕಕ್ಕೆ ಬೇಕಾದ ಹದ ಮುದುಗಳನ್ನು ತಂದುಕೊಡ್ತಕ್ಕಂಥ ಸಹಜವಾದ ಬೆಳೆ. ಮಾಸ್ತಿಯವರೇ ಒಂದು ಕಡೆ ಹೇಳಿದ್ದಾರೆ, ಆಧುನಿಕತೆ ಕೃತಕ ಅಭಿರುಚಿಗಳನ್ನು ಬೆಳೆಸಿ ಬದುಕಿನ ನೆಮ್ಮದಿಯನ್ನೇ ಕೆಡಿಸ್ತಕ್ಕಂಥ ಉಗ್ರ ಕಳೆ. ಅದು ಬೆಳೆ, ಇದು ಕಳೆ. ವಿಶೇಷವೆಂದರೆ ನಮ್ಮ ಜಾನಪದದಲ್ಲಿ ಯಾವುದೇ ಸಂಕೀರ್ಣತೆ ಇಲ್ಲ. ಸಿಕ್ಕು ಸೊಕ್ಕು ಸುಕ್ಕು ಯಾವುದೂ ಅಲ್ಲಿಲ್ಲ. ಎಲ್ಲ ನೇರ, ಎಲ್ಲ ಸರಳ. ಅಂಥದ್ದು ಈ ಜನಪದ ಸಾಹಿತ್ಯ. ಅದು ಎಷ್ಟು ಸರಳ ಅಂದರೆ, ಯಾರೋ ಒಬ್ಬ ನಗರದ ಹುಡುಗ ಹಳ್ಳಿಯ ಸುಂದರಿಯನ್ನು ನೋಡಿ, ಆ ಹುಡುಗಿಯನ್ನು ನೋಡಿ ಬಾ ಹೋಗೋಣ ಅಂತಾನೆ. ಆ ಹುಡುಗಿ ಹೇಳ್ತಾಳೆ, ನಮ್ಮ ಫಾದರ್ ಕೇಳಬೇಕಂತಾಳೆ, ಅವಳು ನಮ್ಮ ತಂದೆ ಕೇಳಬೇಕಂತಾಳೆ. ಈ ಎರಡನೇದೇ ದೇಸಿ, ಮೊದಲನೇದೇ ಆಧುನಿಕತೆ. ದೇಸಿ ಸಂಸ್ಕೃತಿಯ ಜನಕರು, ಪೋಷಕರು, ಪಾಲಕರು ನಮ್ಮ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯದವರು.
ತಮ್ಮ ಬದುಕೆಲ್ಲ ಭಗವಂತನ ಅನುಗ್ರಹ ಎಂದು ತಿಳಿದವರು. ಅವರಿಗೆ ದೇವರು ಮತ್ತು ದುಡಿಮೆ ಬಿಟ್ಟರೆ ಬೇರೆ ಯಾವ ಆಸೆಯೂ ಇಲ್ಲ, ಅವಸರವೂ ಇಲ್ಲ. ಅವರು ತಲೆಮಾರುಗಳಿಂದ ಅದೇ ಕಾಡು, ಅದೇ ಮೇಡು, ಅದೇ ಹೊಲ, ಅದೇ ಗದ್ದೆ, ಅದೇ ಹಿಟ್ಟು, ಅದೇ ರೊಟ್ಟಿ, ಅದೇ ಮಾರು, ಅದೇ ಸೂರು. ಆ ಬದುಕಿನ ಏಕತಾನತೆಯನ್ನು ಪರಿಹರಿಸಿಕೊಳ್ಳಲಿಕ್ಕಾಗಿ ಅವರು ಕೂಡ ನಮ್ಮ ಹಾಗೆ ಕುಣಿತಗಳನ್ನು, ಹಾಡುಗಳನ್ನು ಕಂಡುಕೊಳ್ತಾರೆ. ಅವರಿಗೆ ನಿಸರ್ಗವೇ ಪ್ರೇರಣೆಯನ್ನು ನೀಡುತ್ತದೆ. ಆ ಕೂಗುವಂಥ ಕೋಗಿಲೆಯೋ, ನವಿಲೋ, ಮತ್ತೊಂದು ಆ ಕಡೆ ಗಿಳಿಡುವಂಥ ಆನೆಯೋ, ಝೇಂಕಾರ ಕೊಡುವಂತಹ ಜೇನೋ ಯಾವುದೋ ಸ್ಫೂರ್ತಿ ಕೊಟ್ಟು ಅವರು ಹಾಡುತ್ತಾರೆ, ಕುಣಿತಾರೆ. ಆದರೆ ಅವರ ಹಾಡಿಗೆ ನಮ್ಮ ಕಲಿತವರು ಸಾಹಿತ್ಯ ಅಂತ ಅನ್ನಲಿಲ್ಲ, ಅವರ ಕುಣಿತಕ್ಕೆ ನಮ್ಮ ಕಲಿತವರು ನೃತ್ಯ ಅಂತ ಅನ್ನಲಿಲ್ಲ. ಇತ್ತೀಚೆಗೆ ಅದನ್ನು ಗುರುತಿಸಲಿಕ್ಕೆ ಆರಂಭ ಆಗಿದೆ. ಬಂಧುಗಳೇ, ದೇಸಿ ದೇಗುಲದ ಪ್ರಾಂಗಣಕ್ಕೆ ಪರಿಚಯಕ್ಕೆ ಇಷ್ಟು ಸಾಕೆಂದು ಕಾಣುತ್ತದೆ. ಇನ್ನು ಆ ದೇಗುಲದ ಗರ್ಭಾಂಗಣಕ್ಕೆ ಪ್ರವೇಶಿಸೋಣ. ಅಲ್ಲಿರುವ ಸಾಹಿತ್ಯ ಪ್ರತಿಮೆಗಳ ಸಂಖ್ಯೆ ಸಾವಿರ. ಅಲ್ಲಿ ಅಗಾಧ ಪ್ರಮಾಣ. ಬೀಸುವ ಪದ, ತೊಟ್ಟಿಲು ಪದ, ಸೋಬಾನೆ ಪದ, ಬಂಡಿ ಪದ, ಹಾಸ್ಯಗೀತೆ, ಶೋಕಗೀತೆ, ವೃತ್ತಿಗೀತೆ, ನೀತಿಗೀತೆ, ಯುದ್ಧಗೀತೆ, ಸಂಸಾರ ಗೀತೆ, ಸಂವಾದ ಗೀತೆ, ಕಥನ ಗೀತೆ, ಪ್ರಣಯ ಗೀತೆ, ಹಬ್ಬದ ಹಾಡು, ಆಚರಣೆಯ ಪದ, ಒಗಟಿನ ಪದ, ದೇವರ ಪದ, ಹೀಗೆ ಒಂದೆರಡೆ ಸಂದರ್ಭಕ್ಕೆ 1000. ಜನಪದ ತಾಯಿ ಹೇಳುವ ಒಂದು ಸೊಲ್ಲಿದೆ, ಯಾರನ್ನು ಬಿಟ್ಟು ಯಾರನ್ನು ಕರೆಯಾಲಿ. ಆಕೆಯ ದೊಡ್ಡ ಬಳಗ, ಯಾರನ್ನು ಬಿಟ್ಟು ಯಾರನ್ನು ಕರೆಯಾಲಿ, ಊರೆಲ್ಲ ನನ್ನ ಬಳಗಾವು, ಹಡೆದವ್ವ ಯಾರು ಬಿಟ್ಟು ಯಾರು ಕರೆಯಾಲಿ ಅಂತ ಹೇಳೋರು. ಹಾಗೆ ನಾನು ಈ ಸಾಹಿತ್ಯದಲ್ಲಿ ಯಾವ ಸಾಹಿತ್ಯ ಹೇಳಿ ಅನ್ನೋದು ನನ್ನ ಗೊಂದಲ, ಸಂದಿಗ್ಧತೆ. ಆದರೂ ಪೂಜ್ಯ ಮಾಸ್ತಿಜಿಯವರು ಅವರ ಕರ್ನಾಟಕ ಜನಪದ ಸಾಹಿತ್ಯದಲ್ಲಿ ಬಳಸಿರ್ತಕ್ಕಂಥ ಕೆಲವು ತ್ರಿಪದಿಗಳು ಮತ್ತು ನನ್ನ ಸಂಗ್ರಹದಲ್ಲಿದ್ದಂಥ ಕೆಲವು ತ್ರಿಪದಿಗಳನ್ನು ಒಂದು ಅಲ್ಲಲ್ಲಿ ಉಲ್ಲೇಖಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಜನಪದ ಎದ್ದಾಕ್ಷಣ ಮೊದಲನೇ ಗೀತೆ ಇವೆಲ್ಲ ಈ ತ್ರಿಪದಿಗಳನ್ನು ನೀವೆಲ್ಲ ಕೇಳಿದ್ದೀರಿ. ಎದ್ದೊಂದು ಗಳಿಗೆಯಲ್ಲಿ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನು ಅಂತಾಳೆ. ಇದು ನಮ್ಮ ಜನಪದರ ಬದುಕಿನ ಉದಯ ಗೀತೆ. ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಹಳ್ಳಿ ಹೆಣ್ಣು ನೆನೆಯುವುದು ಭೂಮಿಯನ್ನು, ಹೊಟ್ಟೆ ಕಿಚ್ಚಿಗಾಗಿ ಹುಟ್ಟಿಕೊಂಡಂಥ ಕಿರುಕುಳ ದೈವಗಳನ್ನೆಲ್ಲ. ಸಕಲ ಜಗತ್ತನ್ನು ಸಮನ್ವಯ ದೃಷ್ಟಿಯಿಂದ ಸಾಕುತ್ತಿರುವ ಭೂಮಾತೆಯೇ ನನಗೆ ನಮಸ್ಕಾರ ಅಂತಾಳೆ. ಭೂಮಾತೆಗೆ ನಮಸ್ಕಾರ ಮಾಡ್ತಾಳೆ. ಆಕೆಗೆ ನಮಸ್ಕಾರ ಮಾಡಿದ್ರೆ ಕೋಟಿ ದೇವರಿಗೆ ನಮಸ್ಕಾರ ಮಾಡಿದ ಹಾಗೆ. ಅಷ್ಟೇ ಇಲ್ಲ, ಬೆಳಗ್ಗೆ ಎದ್ದು ಬರುವಂಥ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ. ಮುಂಗೋಳಿ ಕೂಗ್ಯಾವೋ, ಮೂಡು ಕೆಂಪೇರ್ಯಾವೋ, ಕೆಂಚ ಸೂಲಿಗರಾಯ ರಥವೇರಿ ಬರುವಾಗ ನಾನೆದ್ದು ಕೈಯ ಮುಗಿದೇನು. ಸೂರ್ಯ ಹುಟ್ಟುವಾಗ ನೋಡುವಕ್ಕೆ ಇವಳು ಮುಂಚೆ ಎದ್ದಿರಬೇಕಲ್ಲ. ರಥವೇರಿ ಬರುವಾಗ, ಅವನು ಸೂರ್ಯ ಹುಟ್ಟುವಾಗ ನಾನು ಕೈ ಮುಗಿತೀನಿ ಅಂತ ಅಂದರೆ ಇವಳಿಗೆ ಮುಂಚೆ ಎದ್ದಿರಬೇಕಲ್ಲ. ಇವಳಿಗೆ ಎಂಥ ಆಸೆ ಅಂದರೆ ಆ ಭಗವಂತನನ್ನು ಬೆಳಿಗ್ಗೆ ಹೂವು ತಂದು ಮಡಿ ನೀರು ತಂದು ದೇವರನ್ನು ಪೂಜಬೇಕು ಅನ್ನುವಂಥ ಆಸೆ. ಆದರೆ ದೇವರೇ ಇನ್ನೂ ಮಲಗಿಬಿಟ್ಟಿದ್ದಾನಂತೆ. ಏನು ಕಲ್ಪನೆ ಆ ಹೆಣ್ಣುಮಗಳೊಂದು. ಆಕೆ ಹೇಳ್ತಾಳೆ, ಹೊತ್ತು ಮೂಡುವ ಮುನ್ನ, ಸುತ್ತ ಏಳುವ ಮುನ್ನ, ಎತ್ತಲದ ಹೂವ ತಿಳಿನೀರನ್ನ ತಂದು ಹೊತ್ತಿಗೆ ಪೂಜೆ ಸಲ್ಲಿಸಿನಂತಾಳೆ. ಇನ್ ಟೈಮ್ ಅನ್ನೋದು, ಆನ್ ಟೈಮ್, ಇನ್ ಟೈಮ್ ಅಂತೀವಲ್ಲ ನಾವು. ಅವಳು ಹೇಳ್ತಾರೆ ಪಂಕ್ಚುಯಾಲಿಟಿ, ಹೊತ್ತಿಗೆ ಪೂಜೆ. ಯಾಕೆಂದರೆ ಈ ಬದುಕು ಶಾಶ್ವತವಲ್ಲ ಅಂತ ಗೊತ್ತಿದೆ ಅವಳಿಗೆ. ಅವಳು ಹೇಳ್ತಾಳೆ, ಹೊತ್ತು ಮೂಡುವ ಮುನ್ನ, ಮುಂಚೆ ಹೇಳ್ತಾಳೆ ಅವಳು, ಸುತ್ತ ಏಳುವ ಮುನ್ನ ಹಿತ್ತಲದ ಹೂವು ತಿಳಿ ನೀರನ್ನು ತಂದು ಹೊತ್ತಿಗೆ ಪೂಜೆ ಸಲ್ಲಿಸೇನು. ಆಗ ದೇವರು ಮಲಗಿಬಿಟ್ಟಿದ್ದಾನಂತೆ. ಅದಕ್ಕೆ ಇವಳು ಹೇಳ್ತಾಳೆ, ಏಳು ಎಲ್ಲವ ತಾಯಿ ಎಷ್ಟೊತ್ತು ಮಲಗಿದೆ ಅಂತಾಳೆ. ದೇವರಿಗೆ ಹೇಳ್ತಾಳೆ ಇವಳು, ಏಳು ಎಲ್ಲವ ತಾಯಿ ಎಷ್ಟೊತ್ತು ಮಲಗಿದೆ, ನೀರೆಂಜಲಾಗಿ ಗಿಳಿಮುಟ್ಟೆಲ್ಲವ ತಾಯಿ ಹೂವೆಂಜಲಾಗಿ ಹುಳಿಮುಟ್ಟು. ನಾನು ಮಡಿ ನೀರು ತರಬೇಕು ಅಂತಿದ್ದೇನೆ, ಗಿಳಿ ಮುಟ್ಟಿ ಎಂಜಲ್ ಮಾಡಿಬಿಡ್ತಾವೆ. ಮಡಿ ಹೂ ತರಬೇಕಂತಿದ್ದೀನಿ, ಹುಳು ಮುಟ್ಟಿ ಎಂಜಲ್ ಮಾಡಿಬಿಡ್ತಾವೆ. ಅದರಿಂದ ಏಳು ಬೇಗ ಅಂಥೇಳಿ ದೇವರನ್ನ ಎಬ್ಬಿಸುವಂಥ ತಾಕತ್ತು ಯಾರಿಗಿದ್ದಾನೆ ನಮ್ಮ ಜನಪದರಿಗೆ ಮಾತ್ರ. ನಾವು ದೇವರಿಗೆ ಹೆದರ್ತೇವೆ, ಅವಳಿಗೆ ಹೆದರಿಕೆ ಇಲ್ಲ, ಅವಳಿಗೆ ಸರಸ ಇದೆ. ಜನಪದರು ತಮ್ಮ ದುಡಿಮೆಗೆ ನಂಬಿದ ದೈವವನ್ನೇ ಸಾಕ್ಷಿಯಾಗಿ ಇಟ್ಕೊಳ್ತಾರೆ. ದುಡಿಯುತ್ತಲೇ ದೇವರನ್ನ ನೆನೀತಲೇ ದುಡಿತಾರೆ. ಅವರು ಎಂಥ ಶ್ರೀಮಂತಿಕೆ ಇದ್ದರೂ ಕೂಡ ದೇವರನ್ನ ನೆನೆಯೋದನ್ನು ಮರೆಯೋದಿಲ್ಲ ಅವರು. 6 ತೂಕದ ಬಂದಿ, ಸೇರು ತೂಕದ ವಾಲಿ, ಮೈ ಮೇಲೆ 6 ತೂಕದ ಬಂದೆ, ಸೇರು ತೂಕದ ವಾಲಿ, ಸೇರುವ ಹಗ್ಗ ಬಲಗೈಲಿ ಹಿಡ್ಕೊಂಡು ಸೇದುತ್ತ ಶಿವನ ನೆನೆದೇನಂತಾಳೆ. 6 ತೂಕದ ವಾಲಿ, ಇಂಥ ಮಣಗಟ್ಲೆ ಬಂಗಾರದ ಒಡವೆ ಮೈ ಮೇಲಿದೆ. ಆಳು ಕೊಟ್ಟು ನೀರು ತರಿಸ್ಬೋದಾಗಿತ್ತು, ಆದರೆ ತಾನೇ ನೀರಿಗೆ ಹೋಗ್ತಾಳೆ ಬಾವಿಗೆ.
ಆಗ ಆ ನೀರು ಎಳೆಯುವಾಗ ಹೀಗೆ ಕೈ ಎಳೀತಾಳೆ. ಆ ಹಗ್ಗದ ಏರುಪೇರು ಇದ್ದಿಲ್ಲ, ಅದು ನಮ್ಮ ಬದುಕಿನ ಏರುಪೇರನ್ನೇ ಹಗ್ಗದ ಏರಿಳಿತ ತೋರಿಸ್ತದೆ. ಅದೊಂದು ಜೀವನ ಯೋಗ. ನಮ್ಮ ಗ್ರಾಮೀಣರ ಬದುಕಿದೆಯಲ್ಲ, ಅದೊಂದು ಜೀವನ ಯೋಗ ಆಯಿತು. ಅವರಿಗೆ, ನಮ್ಮ ಹಳ್ಳಿಗರಿಗೆ ಮಾಡುವಂಥ ಕೆಲಸಗಳದ್ದು ಅಷ್ಟೇ, ಯಾವುದು ಮೇಲು ಯಾವುದು ಕೀಳು ಅನ್ನೋ ಭಾವನೆ ಇಲ್ಲ. ಕಾಯಕದಲ್ಲಿ ಸಮದೃಷ್ಟಿಯನ್ನು ಬೆಳೆಸಿದಂತಹ ಒಂದು ದೊಡ್ಡ ಕ್ರಾಂತಿ 12ನೇ ಶತಮಾನದಲ್ಲಿ ನಡೆದದ್ದನ್ನು ನೀವೆಲ್ಲ ಆ ವಚನಕಾರರ ವಚನಗಳಲ್ಲಿ ನೀವು ಕೇಳಿದ್ದೀರಿ. ಈ ಹಳ್ಳಿಯ ಜನಗಳಿಗೆ ಅದು ಕೀಳು, ಇದು ದೊಡ್ಡದು ಅಂತಿಲ್ಲ. ಅವರು ಕೊಟ್ಟಿರುವಂಥ ಗೌರವ ಎಂಥದ್ದು ಅಂತಂದರೆ, ಒಂದು ಮಾತು ಹೇಳ್ತಾಳೆ, ಕಸವ ಹೊಡೆವ ಕೈ ಕಸ್ತೂರಿನಾಥವು, ಕಸವ ಹೊಡೆವ ಕೈ ಕಸ್ತೂರಿನಾಥವು, ಹಸುವಿನ ಚಿನ್ನ ಸಗಣಿಯ ಬಳಿದ ಕೈ ಎಸಳೆಯಾಲಕ್ಕಿನಾಥವು. ಏನು ಮಾತು ಹೇಳ್ತಾಳೆ ನೋಡಿ. ಕಾಯಕಕ್ಕೆ ತಂದಿರತಕ್ಕಂಥ ಗೌರವ ಅನುಪಮವಾದಂತಹ ಗೌರವ ಇದು. ಇಲ್ಲಿ ಕಸ ಗುಡಿಸಿದ ಕೈ ಕೊಳಕಾಗೋದಿಲ್ಲ, ಅದು ಕಸ್ತೂರಿಯ ಸುಗಂಧವಾಗುತ್ತದೆ. ಹಸುವಿನ ಆ ಸಗಣಿ ಬಳಿದ ಕೈಗೆ ಏಲಕ್ಕಿಯ ಸುವಾಸನೆ ಬರ್ತದೆ. ಹಸುವಿನ ಸಗಣಿಯನ್ನು ಚಿನ್ನ ಅಂತ ಕರೀತಾಳೆ. ಎಂಥ ಕಲ್ಪನೆ ಅವಳದು. ಆಕೆ ಈ ಡಿಗ್ನಿಟಿ ಆಫ್ ಲೇಬರ್ ಅಂತ ಅನ್ನೋ ಮಾತನ್ನು ಈ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಜನಪದ ಸಾಹಿತ್ಯದಲ್ಲಿ ಕಂಡು ಬರತಕ್ಕಂತಹ ಈ ಭಾವಭಾಷೆಗಳ ಮಿಲನ ಹೇಗಿರ್ತದಂದರೆ, ರಸಕವಿ ನಮ್ಮ ನರಸಿಂಹಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ಒಲಿದ ಗಂಡ ಒಲಿಮೆಯ ಹೆಂಡತಿಯ ಕಡೆಗೆ ಥಟ್ಟನೆ ತಿರುಗಿ ಬರಸೆಳೆದು ಅಪ್ಪಿಕೊಂಡಿರುತ್ತದೆ ಅಂತಾರೆ. ಈ ಜನಪದರ ಭಾಷೆ ಹಾಗಿರ್ತದೆ ಅಂಥೇಳಿ. ಇಲ್ಲೊಂದು ಸೊಲ್ಲು ಕೇಳಿ, ಕೂಲಿ ಮಾಡಿದರೇನಾ ಕೋರಿ ಹೊತ್ತರೇನಾ, ನಮಗೆ ನಮ್ಮ ರಾಯ ಬಡವೇನಾ, ನಮಗೆ ನಮ್ಮ ರಾಯ ಬಡವೇನ ಬಂಗಾರದ ಮಾಲು ಇದ್ದಂಗ ಮನೆಯಾಗ ಅಂತ. ಕೂಲಿ ಮಾಡಿದರೂ ಚಿಂತೆ ಇಲ್ಲ, ಕೋರಿ ಹೊದ್ದಂದ್ರೆ ಹರಿದ ಕಂಬಳಿ, ಕೋರಿ ಅಂದರೆ ಹರಿದ ಕಂಬಳಿ ಹೊದ್ದರೂ ಚಿಂತೆ ಇಲ್ಲ, ನನ್ನ ರಾಯ ನನಗೆ ಬಂಗಾರ ಅಂತಾಳೆ. ಇಂಥ ಭಾವ ಶ್ರೀಮಂತಿಕೆ. ಬದುಕನ್ನು ಹೇಗೆ ನೋಡ್ತಾರವರು ಅನ್ನೋದು. ನನ್ನ ಕೈ ಬಲವಾಗಿದ್ದರೆ ಸಾಕು, ಬಡತನವನ್ನು ನಾನು ಎದುರಿಸ್ತೀನಿ ಅನ್ನುವಂತಹ ಸಾಮರ್ಥ್ಯ ಆ ಹೆಣ್ಣುಮಗಳು. ಇನ್ನೊಂದು 2-3 ಮಾತು ಹೇಳಿ ನಾನು ಮುಗಿಸಿಬಿಡ್ತೇನೆ. ಇನ್ನೊಂದು, ನಮ್ಮ ಶೀಲಕ್ಕೆ ಎಷ್ಟು ಮರ್ಯಾದೆ ಇದು ಅವರು ಬೆಲೆ ಕೊಟ್ಟಿದೆ. ಚಾರಿತ್ರ್ಯ. ಇವತ್ತು ನಮ್ಮ ದೇಶ ಇಷ್ಟೊಂದು ಹಾಳಾಗಿರಲಿಕ್ಕೆ ಕಾರಣ ಈ ಶೀಲ ಚಾರಿತ್ರ್ಯಗಳ ದಾರಿದ್ರ್ಯ. ಆಳುವಂಥವರಲ್ಲೂ ಇಲ್ಲ, ಕೆಲವು ಅನೇಕ ಧರ್ಮಗುರುಗಳಲ್ಲೂ ಇಲ್ಲ. ತುಂಬ ನೋವಿನಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ಬಹಳ ಮುಖ್ಯ ಅದು ಕ್ಯಾರೆಕ್ಟರ್ ಅನ್ನೋದು ಮಾತು. ಅದು ಹಿಂದೆಲ್ಲ ಈಗ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಸ್ಕೂಲಿನಿಂದ ಹೊರಡುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾಯಿದ್ರು. ಈಗೇನು ಕೊಡ್ತಾರಿಲ್ಲೋ, ಈಗ ಬರೀ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಕೊಡ್ತಾರೆ ಅಂತ ಕಾಣ್ತದೆ. ಕ್ಯಾರೆಕ್ಟರ್ ಇದು ಬಹಳ ಮುಖ್ಯ. ನಮ್ಮ ಹಳ್ಳಿ ತಾಯಿ ಹೇಳ್ತಾಳೆ, ಸೀತಾಳೆ ಕೊಡಪಾನ ಶಿವಮೊಗ್ಗಿ ಪಾವುಡ, ಶಿವಮೊಗ್ಗಿ ಪಾವುಡ ಸೀತಾಳೆ ಕೊಡಪಾನ, ಶೀಲವಂತವ ನನ್ನ ತಂಗಿ ಬರುವಾಗ ಶಿವ ಸದರ ಬಿಟ್ಟಿಳಿದಾನಂತಾಳೆ. ಸೀತಾಳೆ ಕೊಡಪಾನ ಅಂದರೆ ಆ ಗಂಗೆಯನ್ನು ತುಂಬಿಕೊಂಡು ಬರುವಂಥ ಪಾತ್ರೆ ಅದು. ಅದರಲ್ಲಿ ಶಿವಮೊಗ್ಗಿ ಪಾವುಡ ಸಿಂಬೆ ಅದು ಹೊತ್ಕೊಂಡು, ನನ್ನ ತಂಗಿ ಎಂಥವಳು ಅಂದರೆ ಶೀಲವಂತೆ, ಆಕೆ ಕ್ಯಾರೆಕ್ಟರ್ ಇರೋವಳು ನನ್ನ ತಂಗಿ. ಅವಳು ಬರ್ತಾ ಇರಬೇಕಾದ್ರೆ ಶಿವ ಸದರ ಬಿಟ್ಟಿಳಿದಾನ, ಕೆಳಗಡೆ ಇಳಿದು ಬಂದು ಆನರ್ ಮಾಡ್ತಾನಂತೆ, ಗೌರವಿಸ್ತಾನಂತೆ, ಸಲ್ಯೂಟ್ ಕೊಡ್ತಾನಂತೆ. ಈಗಿನ ಕಾಲದ ಕೀಳಧಿಕಾರಿ ಮೇಲಧಿಕಾರಿಗೆ ನಮಸ್ಕಾರ ಮಾಡೋದಲ್ಲ ಇದು. ಇಲ್ಲಿಯ ಶೀಲ ಮಡಿವಂತಿಕೆ ಶೀಲವಲ್ಲ, ನುಡಿವಂತಿಕೆ ಶೀಲ, ನಡೆವಂತಿಕೆ ಶೀಲ. ಇಂಥ ಕ್ಯಾರೆಕ್ಟರ್ ಈ ದೇಶಕ್ಕೆ ಬರಬೇಕು. ಆಗ ಮಾತ್ರ ದೇಶ ನಿಜವಾದಂಥ ಘನತೆಯ ದೇಶ, ಘನತೆಯ ರಾಷ್ಟ್ರ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮಾತು, ಸಾಮಾನ್ಯವಾಗಿ ಹೆಣ್ಣಿನ ಜೀವಕ್ಕೆ ಮಕ್ಕಳು ಬೇಕು ಅನ್ನುವಂಥದ್ದು ಮಧ್ಯೆ ಬೇಕಾದಷ್ಟಿದೆ, ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇದನ್ನು ನಮ್ಮ ಆನಂದ್ ಅವರಿಗೆ ಕೊಟ್ಟಿದ್ದೇನೆ, ಕಳಿಸ್ಕೊಟ್ಟಿದ್ದೇನೆ ಇದನ್ನು ಮೊದಲೇನೆ. ಅವಳು ಮಕ್ಕಳು ಬೇಕಂಥೇಳಿ ಅವಳು ಹೇಳ್ತಾಳೆ, ಕಂದನ ಕೊಡಿಸುವನೇ ಬಂಧನ ಪಡಲಾರೆ, ಬಂಜಂಬು ಶಬುದ ಕೀಳದಾರೆ ಅಂಥೇಳಿ ಕೇಳ್ತಾಳೆ ಭಗವಂತನನ್ನು. ಅವನು ದೇವರ ಅಷ್ಟು ಬೇಗ ಅವನು ಒಲಿಯೋದಿಲ್ಲ, ಇವನು ಸ್ವಲ್ಪ ಪರೀಕ್ಷೆಗೆ ಈಡು ಮಾಡ್ತಾನೆ. ಪಾಪ ಹಗಲು ಇರಳು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಮುಂದೆ ಕೈ ಮುಗಿದು ನಿಲ್ತಾಳೆ, ನನಗೆ ಕೊಡು ಅಂತಂಥೇಳಿ. ಅವಳು ಎಲ್ಲಿ ಎಷ್ಟು ನಿಲ್ತಾಳೆ ಅನ್ನೋದಕ್ಕೆ ಒಂದು ಸುಂದರವಾದ ಚಿತ್ರ ಹೇಳ್ತಾಳೆ. ಅವಳು ಹೇಳ್ತಾಳೆ, ಒಂದು ಮಾತು ಹೇಳ್ತಾಳೆ, ನಾನು ವಿಠ್ಠಲನ ಗುಡಿಯಾಗಿ ಎಷ್ಟೊತ್ತು ನಿಂದಿರಲಿ, ನಾನು ಎಷ್ಟೊತ್ತಾಯಿತು ನೀನು ಕೇಳ್ತಾ ಇದ್ದೀನಿ, ವಿಠ್ಠಲನ ಗುಡಿಯಾಗಿ ಎಷ್ಟೊತ್ತು ನಿಂದಿರಲಿ, ಬಟ್ಟ ಕುಂಕುಮ ಬೆವತಾವು ಅಂತಾಳೆ. ಏನು ಈ ಕುಂಕುಮ ಬೆವರದು ನೋಡ್ತಾಳಲ್ಲ ಅವಳು. ಬಟ್ಟ ಕುಂಕುಮ ಬೆವತಾವು ವಿಠ್ಠಲ
ತಪ್ಪಿಗೆ ಮಾಡೋ ದಯಮಾಡೋ, ಒಂದು ಮಗನ ಕೊಡಪ್ಪ ನನಗೆ. ಆದರೂ ಆ ವಿಠ್ಠಲ ಕೊಟ್ಟು ಕೊಡೋದಿಲ್ಲ. ಕೊನೆಯ ಮಾತು ಹೇಳಿಬಿಡ್ತಾಳೆ, ಮುಂಜಾನೆ ನೀ ಕೊಟ್ಟು ಸಂಜೆಗೆ ಒಯ್ಯಪ್ಪ, ಬಂಜಂಬ ಶಬ್ದ ಬಿಡಿಸಪ್ಪ ಅಂತಾಳೆ. ಬೆಳಗ್ಗೆ ಕೊಟ್ಟು ಸಾಯಂಕಾಲ ತಗೊಂಡೋಗಿ ಪರವಾಗಿಲ್ಲ, ನನಗೆ ಬೇಕಾಗಿರೋದು ಅವ್ವ ತಾಯಿ ಅಂತ ಅನಿಸ್ಕೋಬೇಕಷ್ಟೇ. ನನಗೆ ಈ ಬಂಜತ್ತೆ ನಾನು ನೀಗಬೇಕಷ್ಟೇ. ಬಹುಶಃ ಆ ಮಾತು ಎಂಥವ್ರ ಕಲ್ಲನ್ನು ಕರಗುತ್ತೆ, ಆ ಕಲ್ಲು ಕರಗಿಬಿಟ್ಟು, ಆ ದೇವರು ಕಲ್ಲು ಇದೆಯಲ್ಲ, ಕಲ್ಲಿನ ದೇವರು ಕರಗಿಬಿಟ್ಟು ಆಕೆಗೆ ಆ ಫಲವನ್ನು ಕೊಡ್ತಾನೆ. ಮಗುವಾಗ್ತದೆ, ದೊಡ್ಡದಾಗ್ತದೆ. ಇನ್ನು ಅದೆಲ್ಲ ಹೇಳ್ತಾ ಹೋಗೋದಿಲ್ಲ. ಇನ್ನೊಂದು ಮಾತು, ಆ ಮಗುವಿನ ಬೆಳೆದು ದೊಡ್ಡದಾದಾಗ ಒಂದು ಮಾತು ಹೇಳ್ತಾಳೆ. ಆ ಮಗು, ನಮ್ಮಲ್ಲಿ ಕೆಲವರು ಮಕ್ಕಳು ಬೆಳೆದ್ರೆ ಹೊರಗಡೆ ಬೀಳಲಿಕ್ಕೆ ಹೆದರ್ತಾರೆ. ಆ ಕಡೆ ಹೋಗಬೇಡ, ಈ ಕಡೆ ಹೋಗಬೇಡ, ಆಟೋ ರಿಕ್ಷಾ ಬರುತ್ತೆ, ಮೋಟರ್ ಬೈಕ್ ಬರ್ತದೆ, ದೆವ್ವ ಬರುತ್ತೆ, ಪಿಚಾಚಿ ಬರುತ್ತೆ, ಅಲ್ಲಿ ಹಾವು ಬರುತ್ತೆ, ಹುಳ ಬರುತ್ತೆ ಅಂತೇಳಿ ಹೆದರಿಸಿ ಅದು ಕೋಣೆ ಕೂಸು ಕೊಳೀತು, ಬೀದಿ ಕೂಸು ಬೆಳೀತು ಅಂತ ಗಾದೆನೇ ಇದೆ ನಮ್ಮಲ್ಲಿ. ಅದನ್ನು ಹಾಗೆ ಈ ತಾಯಿ ಹೇಳ್ತಾಳೆ, ಆಡಿಬಾ ನನ್ನ ಕಂದ ಅಂತ ಕಳಿಸ್ತಾಳೆ. ಹೋಗಿ ನೀನು ಆಟ ಆಡಿಬಾ, ಆಡಿಬಾ ನನ್ನ ಕಂದ, ಅಂಗಾಲ ತೊಳೆದೇನು, ತೆಂಗಿನಕಾಯಿಯ ತಿಳಿ ನೀರನ್ನು ತಂದು ಬಂಗಾರದ ಪಾದ ತೊಳೆದೇನು. ಬೆಂಗಳೂರಿನ ಕಾರ್ಪೊರೇಷನ್ ನೀರಾಗಲ್ಲ ಅವಳಿಗೆ, ಬಂಗಾರದ ತೆಂಗಿನಕಾಯಿ ತಿಳಿ ನೀರಂತ ಕುಡಿಯೋಕೆ ಸಿಕ್ಕುವುದಿಲ್ಲ. ಆಕೆ ಅಂಗಾಲು ತೊಳಿತಾಳೆ ಅಂತ, ಬಂಗಾರದಂಥ ಅಂಗಾಲು. ಎಂಥ ಮಾತು, ಎಂಥ ಭಾವ ಶ್ರೀಮಂತಿಕೆ ಇದು. ಆಕೇನು ಯಾವುದೇ ಶಾಲಾ ಕಾಲೇಜ್ ಹೋದಲ್ಲ, ಕಾನ್ವೊಕೇಶನ್ ಮಾಡಿದವಳಲ್ಲ. ಆದರೆ ಆ ಜನ್ಮ ಸಂಸ್ಕಾರ ಅಂಥದ್ದು ಆ ಮಣ್ಣಿನ ಮಕ್ಕಳಲ್ಲಿ. ಬಹುಶಃ ಭಾಳ ಹೊತ್ತಾಗಿದೆ, ಸಾಕು. ಆದರೆ ನಾನೊಂದು ಸ್ವಾರಸ್ಯದ ಸಂಭಾಷಣೆ, ಇನ್ನೊಂದು 5 ನಿಮಿಷ ನಾನು ನೋಡಿದ್ರೆ ನೀವು ಇರಲಿಕ್ಕಾಗುತ್ತಾ? ಆಗತ್ತೆ ಅಂತ ಕೈ ಎತ್ತಿದರೆ ಓದ್ತೇನೆ. ಎಲ್ಲ ಕೈ ಎತ್ತಿಬಿಟ್ರು. ನಾವು ಹಳ್ಳಿಗರು ಮಾತನಾಡೋದು ನೋಡ್ಬೇಕು ನೀವು, ಬಹಳ ಸೊಗಸು. ಅವರು ಆ ಭಾಷೆನೇ ಬೇರೆ. ಇಂಗ್ಲೀಷು, ಹಿಂದಿ, ಗುಜರಾತಿ ಭಾಷೆಗಳು ಬೇರೆ ಅಲ್ಲ, ನಮ್ಮ ಗ್ರಾಮೀಣರ ಭಾಷೆನೇ ಬೇರೆ. ಕೇಳಬೇಕು, ಬಹಳ ಹಿತವಾಗುತ್ತೆ ಆ ಭಾಷೆನ. ನಿಮ್ಮಲ್ಲಿ ಬಹುತೇಕ ಜನ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ಅಂತ ತಿಳ್ಕೊಂಡಿದ್ದೀನಿ. ಗ್ರಾಮೀಣ ಜನ ಬಂದವರು ಎಷ್ಟು ಜನ ಇದ್ರಿ? ಕೈ ಎತ್ತಿರಿ ದಯವಿಟ್ಟು. ಅಯ್ಯೋ, ಎಲ್ಲರೂ ಗ್ರಾಮೀಣರೇ. ಯಾಕೆ ನಮ್ಮ ರಾಮಸ್ವಾಮಿಯವರು ಕೈ ಎತ್ತಲಿಲ್ಲ, ನೀವು ನಗರದಲ್ಲಿ ಬೆಳೆದಿದ್ರಿ ಅಂತ ಕಾಣ. ನಮ್ಮ ಹಳ್ಳಿಗಳಿಂದ ಬಂದವರಿಗೆ ಈ ಮಾತಿನ ಸೊಗಸು ಗೊತ್ತಾಗ್ತದೆ. ಅವರು ಒಂದು ಹೊಲದ ಬದುವಿನ ಕೆಳಗೆ ಬೇಸಾಯ, ಹಗಲೆಲ್ಲ ಬೇಸಾಯ ಹೊಡೆದಿದ್ದಾರೆ. ಬೇಸಾಯ ಅಲ್ಲಿ ಬಿಟ್ಟು ಒಂದು ಮರದ ಕೆಳಗಡೆ ಕೂತು ಮಾತಾಡ್ತಾ ಇದ್ದಾರೆ. ಇದಿಷ್ಟು ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ. ಸುಮ್ಮನಿರೋಣ ಸಾಕು, ಅವ್ರ ಭಾಷೆಯಲ್ಲಿ ಮಾತಾಡ್ತೀನಿ. ಸುಮ್ಮನಿರೋಣ ಸಾಕು, ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತ ಅನ್ಬೇಡ. ಮಾತಿಗೂ ಗಾದಿ ಹೇಳ್ತಾರವ್ರು. ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತ ಅನ್ಬೇಡ ಅಂತಾನೆ. ಅದಕ್ಕೆ ಇನ್ನೊಬ್ಬ, ಹೋಗ್ಲಿ ಬಿಡಪ್ಪ, ಕಂಡವರು ಕುಂತ ಅಂದರೆ ಕಾಣದವ್ರು ನಿಂತ ಅಂದ್ರಂತೆ, ಕಾಣದವ್ರಿಗೆ ನಾಲ್ಗೇನೇ ದಾರಿ. ಅದಕ್ಕೆ ಅವನಂತಾನೆ, ಹಂಗೆಲ್ಲ ಕಾಣೋಣ, ಕಾಲ ಹೋಗ್ತದೆ, ಮಾತು ಉಳಿತದೆ, ಸುಮ್ಮನೆ ನಾವ್ಯಾಕೆ ನಿಷ್ಠುರಾಗೋದು ಅಂತಾನೆ. ಅದಕ್ಕೆ ಅವನು, ಅದು ನಿಜಾನು, ಇದ್ದಂಗೆ ಹೇಳಿದರೆ ಸಿದ್ದಪ್ಪ ದೇವ್ರಿಗೆ ಸಿಡಿಲು ಬಡೀತದೆ. ಆಯ್ತು ಬಿಡು, ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ, ಇದ್ರೆ ಈ ಊರು ಎದ್ದರೆ ಮುಂದ್ಲೂರು. ಪ್ರತಿ ಮಾತಿಗೂ ಅವರು ಹೇಗೆ ಗಾದಿಗಳನ್ನು ಹೇಳ್ತಾರೆ ಅಂತ. ಆಮೇಲೆ ಅದಕ್ಕೆ ಅವನಂತಾನೆ, ಅಯ್ಯೋ ಹಂಗಂದ್ರೆ ಆಗ್ತದ, ಇದ್ದೂರಾಗಿರಲಿಲ್ಲ, ಬಿದ್ದುಗೋಡೆ ಕಟ್ಟಲಿಲ್ಲ ಅಂತ ಜನ ಅಂತಾರೆ ಅಂತಾನೆ. ಅದಕ್ಕೆ ಇವನಂತಾನೆ, ಜನ ಅಂದೇ ಏನು ಮಾಡ್ತಾರೆ, ಗಟ್ಟಿಗಾದ್ರೆ ರೊಟ್ಟಿ ಹಾಕ್ತಾರೆ, ತೆಳಗಾದ್ರೆ ದೋಸೆ ಹೊಯ್ತಾರೆ. ಹೆಂಗಂದ್ರೆ ಹಾಗೆ ಜನರ ಮಾತು. ಗಂಟಿಗೆ ಗಂಟು ಅಲ್ಲ, ನೆಂಟಿಗೆ ನಂಟು ಅಲ್ಲ. ನೀನು ಆ ಕೊನೆ ಮನೆ ಸಂಕಣ್ಣನ ಮಾತು ಕೇಳುವಪ್ಪ. ಅದಕ್ಕೆ ಅವನಂತಾನೆ, ಅಯ್ಯೋ ಆ ತಬ್ಲಿ ಮಾತು ಕೇಳು, ಅಲ್ಲಿ ಅಪ್ಪ ಇಲ್ಲ ಅವ್ವ ಇಲ್ಲ, ತಬ್ಬಲಿಗೆ ತಲೆಯೆಲ್ಲ ಮಾತು, ಜರಡಿಗೆ ಮೈಯೆಲ್ಲ ತೂತು ಅಂದಂಗೆ. ಅದಕ್ಕೆ ದೊಡ್ಡಣ್ಣ, ನಿನ್ನ ಮಾತೇ ಒಂಥರ ಕಾಣೋಣ, ಗಂಟ್ಲಿಗೆ ಗಾಳ, ಎದೆಗೆ ಶೂಲ. ಆದರೆ ಅವನು ಈಗಲೇ ಗೊತ್ತಾಗಲ್ಲ, ತಲೆಗೆ ತಾಗಬೇಕು, ಬುದ್ಧಿ ಬರಬೇಕು ಅಂತಾನೆ. ಇನ್ನು ದೊಡ್ಡಣ್ಣ, ಏನಾದರೂ ಆಗಲಪ್ಪ, ಹಾಗೆಲ್ಲ ಮಾತಾಡಬಾರ್ದು, ನಾಲಿಗೆ ನೆಟ್ಟಗಿದ್ದರೆ ನಾಡೆಲ್ಲ ನೆಂಟರು ಅಂತಾನೆ. ಅಯ್ಯೋ ನಿಂಗೆ ಗೊತ್ತಿಲ್ಲಪ್ಪ, ನೆಂಟರು ದೂರ ಇರಬೇಕಂತೆ, ನೀರು ಹತ್ತಿರ ಇರಬೇಕಂತೆ ಅಂತಾನೆ. ನಂಗಂತೂ ಯಾವುದು ಬೇಡ, ಪಾಡು ಬೇಡ, ಪಾಯಸ ಬೇಡ ಅನ್ನಂಗೆ ಆಗಿದೆಯಪ್ಪ. ಅದಕ್ಕೆ ಹಂಗೆಲ್ಲ ಕಾಣೋಣ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಮಾತಿನ ಸಂತಿಲಿ ಹೋತನ್ನು ಕೊಯ್ದ್ರು ಅಂದಂಗೆ, ಮಾತು ಮುತ್ತಿಗೂ ಮೂಲ, ಕುತ್ತಿಗೂ ಮೂಲ. ಅದಕ್ಕೆ ದೊಡ್ಡಣ್ಣ, ಹಂಗಂತ ಮಾತಾಡದೆ ಇರೋಕ್ಕಾಗ್ತದ, ಮುಚ್ಚಿಕ್ಕಿದ್ರೆ ಹುಚ್ಚು ಹೋಗ್ತದ, ಒಳಗೆ ಹುಳುಕು ಮ್ಯಾಲೆ ಥಳಕು, ನನ್ನಿಂದ ಆಗಲ್ಲಪ್ಪ ಅಂತಾನೆ. ಅದಕ್ಕೆ ಅವನು, ಆದರೂ 4 ಜನರ ಮಧ್ಯೆ ಇದ್ದಾಗ ಮಾಡಿದ್ದೆ ಮಾಟ, ಹುಡಿದ್ದೆ ಊಟ ಅನ್ನಕ್ಕಾಯ್ತದ ಅಂತಾನೆ. ಅದಕ್ಕೆ ದೊಡ್ಡಣ್ಣ, ಯಾಕಾಗಲ್ಲ, ನಮಗೆ ಕಂಡದ್ದನ್ನು ಕಂಡಂಗೆ ಹೇಳೋದಪ್ಪ, ನಂದೇನೋ ಸೇರಿದಷ್ಟು ಉಂಡ, ಸೋರಿದ ಕಡೆ ಮಲಗಿದ. ಅವನು ಇನ್ನೊಬ್ಬ,
ಅಯ್ಯೋ ಮಹಾರಾಯ, ನಿನ್ನ ಹತ್ರ ಮಾತಾಡೋದು ಅಂದರೆ ಬಲು ಕಷ್ಟ. ಹೊರೆ ಕದ್ದೋನು ಜಾರಿಕೊಂಡ, ಹಿಡಿ ಕದ್ದೋನು ಸಿಕ್ಕೊಂಡ ಅಂದಂಗೆ. ಏನಾರ ಇರಲಿ, ನಗ್ತಾ ನಗ್ತಾ ಇದ್ರೆ ಆಯಿತು. ಅದು ಹೆಂಗಾದೀತು? ಹುಸಿನಿಗೆ ಊರಿಗೆ ಮೂಲ, ಕುಂಟೆತ್ತು ಹೊಲಕ್ಕೆ ಮೂಲ. ಅದು ಹೆಂಗೆ ಮ್ಯಾಲೆ ನಗೋಕ್ಕಾದೀತು? ಸುಮ್ಮನೆ ನಕ್ಕರೆ ಹುಳ್ಳಿ ಕಿತ್ತು ಹುಚ್ಚೆಳ್ಳು ಹಾಕ್ದಂಗೆ ಆಗ್ತದೆ. ಆ ಜನ ಏನಂತಾರೆ, ಎಷ್ಟು ದಿನ ಅಂತಾರೆ, ಹುಟ್ಟು ಬಣ್ಣ ಹರಿಯೋ ತನಕ, ಕಟ್ಟು ಬಣ್ಣ ತೊಳೆಯೋ ತನಕ ಅಂತಾರೆ ಬಿಡು. ಅದಕ್ಕೆ ಅಬ್ಬಬ್ಬ, ನಿನ್ನ ಹತ್ರ ಮಾತಾಡೋದು ಅಂದರೆ ಹುಚ್ಚು ಹೊಳೆಗೆ ಹೂವಿನ ತೋಟ ಸಿಕ್ಕಿದಂಗೆ, ಕಬ್ಬಿಣದ ಅಂಗಡಿಯಲ್ಲಿ ಕಡಲೆ ಕೇಳಿದಂಗೆ. ಅದಕ್ಕೆ ಅನ್ನು ಬಳೆ ಅಂಗಡಿಯಲ್ಲಿ ಬಾಳೆಹಣ್ಣು ಕೇಳಿದಂಗೆ ಅಂತ. ಸುಮ್ಮನಿರಪ್ಪ ಸಾಕು, ನಿನ್ನ ಜನಗಳ ಕಥೆನೆಲ್ಲ ಕಂಡಿದ್ದೀನಿ, ಎಲ್ಲ ಹಬ್ಬ ಆದಮೇಲೆ ಒಬ್ಬಿಟ್ಟು ಮಾಡೋರೆ. ಅದಕ್ಕೆ ಹೋಗಲಿ ಬಿಡಪ್ಪ, ಆ ಸುದ್ದಿ ಕಟ್ಕೊಂಡು ನಮಗೇನು, ದೊಡ್ಡ ಈ ಮನೆ ಕಟ್ಟಿದ್ರೆ ಗಿಡ್ಡೆಗೆ ಬಂದು ಲಾಭ ಏನು? ಅದಕ್ಕೆ ಅದು ನಿಜಾನು. ಅವ್ರವ್ರ ಬದುಕು ಅವ್ರವ್ರಿಗೆ. ದಾರಿಲಿ ಹೋಗೋನು ಸತ್ತ, ದನ ಕಾಯೋನು ಹೊತ್ತ ಅಂದಂಗೆ ನಾವ್ಯಾಕೆ ಒದ್ದಾಡೋದು? ಅದು ನಿಜಾನು. ಏನಾರೇ ಇರಲಿ, ಬೇಸಾಯ ಬಿಡೋ ಹೊತ್ತಾಯ್ತು, ಮನೆಗೆ ಹೋಗೋಣ ನಡಿ ಅಂತಾನೆ. ಹೀಗೆ ಸುಮ್ಮನೆ ಒಂದು ದೃಶ್ಯ ಮಾತ್ರ ನಿಮಗೆ ಕೊಟ್ಟಿಂತ ಸಾವಿರ ಕೊಡಬೇಕು. ಅವರ ಮಾತಿನ ಅನುಭವದ ರಸಘಟ್ಟಿಗಳು. ಇದನ್ನೆಲ್ಲ ನಾವು ಇನ್ನೂ ಹೆಚ್ಚು ಒಂದೊಂದು ಮಾತನ್ನು ಮತ್ತೆ ಅಧ್ಯಯನ ಮಾಡಬೇಕಾದ ಅಗತ್ಯ ಇದೆ ನಮಗೆ. ಇವತ್ತು ನಾವು ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡ್ತೀವಿ. ಅದನ್ನು ಸಾಲುಗಳ ಮಧ್ಯೆ, ಅಕ್ಷರಗಳ ಮಧ್ಯೆ ಇರತಕ್ಕಂತಹ ಗುಟ್ಟನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಜನಪದರ ಅನುಭವದ ಹಿಂದಿರುವಂತಹ ಆ ಗುಟ್ಟನ್ನು ಕಂಡುಹಿಡಲಿಕ್ಕೆ ನಮ್ಗೆ ಇನ್ನೂ ಸಾಧ್ಯವಾಗಿಲ್ಲ. ಇನ್ನೂ ಬೇಕಾದಷ್ಟಿದೆ. ನಾನು ಮೊದಲೇ ಹೇಳಿದೆ, ಇದೊಂದು ದೊಡ್ಡ ಸಾಗರ ಅಂಥೇಳಿ. ನಾನು ಹೆಚ್ಚು ಹೊತ್ತು ತೆಗೆದುಕೊಂಡಿದ್ರೆ ಕ್ಷಮಿಸಬೇಕು. ಇಷ್ಟಂತೂ ಸತ್ಯ, ನಾನು ಪೂರ್ಣವಾಗಿ ಏನೂ ಹೇಳಿಲ್ಲ ಅನ್ನೋಂಥ ಸತ್ಯ. ನೀವೆಲ್ಲ ಪ್ರೀತಿಯಿಂದ ಕೇಳಿದ್ದೀರಿ. ಸಭೆ ಹೇಗಿರಬೇಕಂದ್ರೆ ಭರತೇಶ ವೈಭವದ ಸಭೆ ಇದ್ದಂಗಿದೆ. ನಿಮಗೆ ನಮಸ್ಕಾರ. ಈಗ ಗುರುಚ ಅವ್ರಿಗೆ ವಂದನೆಗಳನ್ನ ಹೇಳೋದಕ್ಕೆ ನಮಗೆ ಯೋಗ್ಯತೆ ಇದೆಯಲ್ವೋ ಅನ್ನೋದು ನಾವು ಯೋಚನೆ ಮಾಡ್ಕೋಬೇಕಾಗಿದೆ. ಈಗ ನಾವೆಲ್ಲ ನಮ್ಮನ್ನೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ದೇಶೀಯ ಶೈಲಿ ಜೀವನವನ್ನು ನಡೆಸಿ ಸುಖ ಸಂತೋಷನ ಅನುಭವಿಸ್ಬೇಕಾ, ಅಥವಾ ಆಧುನಿಕತೆಯನ್ನು ಮುಖವಾಡನ್ನು ಧರಿಸ್ಕೊಂಡು ಸುಖ ಸಂತೋಷವಾಗಿದ್ದೀವಿ ಅಂತ ತೋರಿಕೆ ಪಡ್ಕೋಬೇಕಾ ಅನ್ನೋದನ್ನು ನಾವೇ ಯೋಚನೆ ಮಾಡ್ಕೋಬೇಕಾಗಿದೆ. ಹಾಗೆ ನಮ್ಮ ಗುರುಚ ಅವರು ಹೇಳಿದಂತೆ ಅವರ ಭಾಷಣದ ಪ್ರತಿ ನಮ್ಮಲ್ಲಿದೆ. ಅದನ್ನು ನಾವು ಸದ್ಯದಲ್ಲೇ ಮುದ್ರಿಸಿ ಎಲ್ಲರಿಗೂ ತಲುಪಿಸೋ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀವಿ. ಇಷ್ಟೊತ್ತು ಈ ಸಭೆಯಲ್ಲಿ ಒಬ್ಬರೂ ಆಚೆ ಕಡೆ ಹೋಗದಂತೆ ಇವ್ರ ಮಾತಿನ ಮಧ್ಯದಲ್ಲಿ ಚಪ್ಪಾಳೆ ಒಂದು ಬಿಟ್ಟರೆ ಬೇರೆ ಏನೂ ಕೇಳಿಸ್ತಿರಲಿಲ್ಲ. ಅಷ್ಟು ನಿಶ್ಶಬ್ದವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ ನಮ್ಮ ಗುರುಚ ಅವರು ಅದರ ಸೌಂದರ್ಯನ ಮಾತಿನಲ್ಲೇ ವರ್ಣನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಇವತ್ತು ಬಿಡುಗಡೆಯಾದ ಪುಸ್ತಕ ವಿಶೇಷ ರಿಯಾಯಿತಿ ಮಾರಾಟದಲ್ಲಿದೆ. ಬೇಕಾದವರು ಅದನ್ನು ಪಡೆದುಕೊಳ್ಬೋದು. ಹೊರಗಡೆ ಅದನ್ನು ಇಟ್ಟಿದ್ದೇವೆ.